ನಮಸ್ಕಾರ. ಹೊಂಬೆಳಕು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದರೂ ಸಹ ಸ್ವಂತ ದುಡಿಮೆಯಿಂದ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎಂಬ ಛಲದಿಂದ ಸಾಧಿಸಿ ತನ್ನ ಹೆಜ್ಜೆ ಗುರುತನ್ನು ಇಂದಿನ ಸಮಾಜದಲ್ಲಿ ಇಡುತ್ತಿರುವಂತಹ ಪ್ರತಿಭೆ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ನಮ್ಮ ಜೊತೆಗೆ ಇರುವಂತಹವರು ಶ್ರೀಮತಿ ರಮ್ಯಾ AS ಅವರು. ಅವರಿಗೆ ಹೊಂಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ. ಹೊಂಬೆಳಕು ಈ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಅಂತ. ನನ್ನ ಹೆಸರು ರಮ್ಯಾ AC ಅಂತ ಹೇಳಿ. ನಾನು ಹುಟ್ಟಿದ್ದು ತೀರ್ಥಹಳ್ಳಿಯಲ್ಲಿ ಹುಟ್ಟಿದ್ದು. ಹುಟ್ಟಿ ಬೆಳೆದು 8ನೇ ಕ್ಲಾಸ್ವರೆಗೂ ಅಲ್ಲೇ ಬೆಳೆದೆ. ಅಲ್ಲಿ ತಂದೆ ತಾಯಿಯದು ಪ್ಲೇಸ್ ಆರ್ಗದ ಹತ್ರ ಬರುತ್ತೆ, ನಣ್ಬೂರು ಅಂತ. ಅಜ್ಜಿ ಮನೆಯಲ್ಲಿ ನಾನು ಓದ್ತಾ ಇದ್ದೆ. ಅಜ್ಜಿ ಮನೆ ಬರುವಂಥದ್ದು ತೀರ್ಥಹಳ್ಳಿಯಲ್ಲಿ ಮೇಳಿಗೆ ಅಂತ ಪ್ಲೇಸ್ ಬರುತ್ತೆ, ಅಲ್ಲಿ ನಾನು ಓದ್ತಾ ಇದ್ದೆ. ಅದು ತುಂಬಾ ಹಳ್ಳಿ ಆಗಿತ್ತು. ತಂದೆಯದು ಮನೆ ತುಂಬಾನೇ ಹಳ್ಳಿ ಇತ್ತು. ಅಜ್ಜಿಯ ಮನೆ ಸ್ವಲ್ಪ ಪರವಾಗಿಲ್ಲ, ಆದ್ರೂ 1 ಕಿಲೋಮೀಟರ್ 2 ಕಿಲೋಮೀಟರ್ ಸ್ಕೂಲಿಗೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ. 8ನೇ ಕ್ಲಾಸ್ ಆಗುವಾಗ ಸ್ವಲ್ಪ ಫ್ಯಾಮಿಲಿಯಲ್ಲಿ ಏನೋ ತೊಂದರೆ ಬಂತು. ಹಾಗಾಗಿ ತಂದೆ ತಾಯಿ ಇಬ್ರು ಕೂಡ ಆ ಜಾಗವನ್ನು ಮಾರಿ ಉಡುಪಿಗೆ ಬಂದು ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದ ನಂತರ ನಮ್ಮ ಎಜುಕೇಶನ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಉಡುಪಿಯಲ್ಲಿ ಬಂದೆವು. ಹಳ್ಳಿಯಲ್ಲಿ ಇದ್ದವರು ಬಸ್ಸಿನ ಫೆಸಿಲಿಟಿಯೇ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇದ್ದವರು ಒಮ್ಮೆ ಬಂದು ನಗರ ಪ್ರದೇಶಕ್ಕೆ 1-2 ಹೆಜ್ಜೆ ನಡೆದ್ರೆ ಯಾವ ಪ್ಲೇಸಿಗೆ ಹೋಗ್ಬೇಕೋ ಆ ಪ್ಲೇಸ್ ಸಿಗುವಂತ ಪ್ಲೇಸಿಗೆ ಬಂದು ನಿಲ್ತೇವೆ. ಆದ್ರೆ ಆ ಸಂದರ್ಭ ಇದೆಯಲ್ಲ, ತುಂಬಾ ಬೇಜಾರಾಗುವಂತ ಸಂದರ್ಭ. ಯಾಕೆಂದ್ರೆ ನನ್ನ ತಂದೆ ತಾಯಿ ಒಂದು ಹೊಸ ಮನೆಯನ್ನ ಕಟ್ಟಿರ್ತಾರೆ. ಕಟ್ಟಿದ ನಂತರ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು. 1 ವರ್ಷ ಕೂಡ ಅದ ಮನೆಯಲ್ಲಿ ಕುತ್ಕೊಳ್ಳುದಿಲ್ಲ ನಾವು. ಹಾಗಾಗಿ ಆ ಮನೆಯನ್ನ ಬಿಟ್ಟು ಬರ್ಬೇಕಾಯ್ತು. ಆ ನೇಚರ್ ಇದೆ ಅಲ್ಲ, ಎಲ್ಲರಿಗೂ ಸಿಗುವಂತದ್ದಲ್ಲ. ಆ ಹಳ್ಳಿಯ ವಾತಾವರಣ ಎಲ್ಲದೂ ಸಿಗುವಂತದ್ದಲ್ಲ. ಪರಿಶುದ್ಧ ಗಾಳಿ ಅಲ್ಲ. ಹೌದು. ಅಲ್ಲಿ ಗಾಳಿ, ಬೆಳಕು, ನೀರು ಯಾವುದಕ್ಕೂ ನೀವು 1 ರೂಪಾಯಿ ಕೊಡ್ಬೇಕಾಗಿಲ್ಲ. ಪ್ರಕೃತಿಯೇ ನಿಮ್ಗೆ ಕೊಡುವಂತದ್ದು. ಆದ್ರೆ ಇಲ್ಲಿ ಬಂದಾಗ ತುಂಬಾನೇ ಬೇಜಾರಾಯ್ತು. ಇದು ಹೇಗಪ್ಪ, ಇಲ್ಲಿ ನಾವು ಹೇಗೆ ಬದುಕುದು? ನಮ್ಮ ಲ್ಯಾಂಗ್ವೇಜ್ ಕೂಡ ತೀರ್ಥಹಳ್ಳಿಯ ಕನ್ನಡ ಸ್ವಲ್ಪ ಚೇಂಜಸ್ ಇದೆ, ಇಲ್ಲಿ ಅದು ಕನ್ನಡ ಚೇಂಜಸ್ ಇದೆ. ನಾವು ಇಲ್ಲಿ ತೂಕ ಎಷ್ಟಿದೆ ಅಂತಂದ್ರೆ ಏನ್ ಭಾರ ಇದೆ ಇದು, ನಾವು ಹಾಗೆಲ್ಲ. ನಾನಾಗ 8ರಿಂದ ಇಲ್ಲಿ 9ನೇ ಕ್ಲಾಸಿಗೆ ಜಾಯಿನ್ ಆದಾಗ ನನ್ನದು ಕನ್ನಡ ನಂಗೆ ತುಳು ಗೊತ್ತೇ ಇಲ್ಲ. ಕೇಳಿದ್ದೆ ಅಷ್ಟೇ. ನನ್ನ ಚಿಕ್ಕಮ್ಮನ ಮನೆ ಇಲ್ಲೇ ಇತ್ತು, ಹಾಗಾಗಿ ತುಳು ಕೇಳಿದ್ದೆ, ಬಟ್ ಮಾತಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ. ಕೆಲವೊಂದೆಲ್ಲ ಅರ್ಥ ಆಗ್ತಾ ಇರ್ಲಿಲ್ಲ. ಆಗ ನನಗೆ ಸ್ವಲ್ಪನೇ ಕಷ್ಟ ಆಯ್ತು ಹಳ್ಳಿಯಿಂದ ಬಂದು ಇಲ್ಲಿ ಹೊಂದ್ಕೊಳ್ಬೇಕಂತ. ಆದ್ರೆ ಆಗ ನಾವು ಎಣಿಸಿದೆವು, ನಮ್ಗೆ ಏನು ತೊಂದರೆ ಆಗ್ತಾ ಇದೆ ಇವಾಗ ಅಂತ ಹೇಳಿ. ಬಟ್ ಇವಾಗ ಎಣಿಸ್ತಾ ಇದೆ, ಆ ಹಳ್ಳಿಯಲ್ಲಿ ಇದ್ದಿದ್ರೆ ನಾವು ಬೆಳವಣಿಗೆ ಸ್ವಲ್ಪ ಅಲ್ಲಿಗೆ ಇರ್ತಾ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಇದನ್ನೇ ಪ್ರತಿಯೊಂದರಲ್ಲೂ ಕೂಡ ನಾವು ಪಾಸಿಟಿವ್ ನೋಡ್ತಾ ಹೋದ್ರೆ ಎಲ್ಲವೂ ಒಳ್ಳೇದಾಗ್ತಾ ಹೋಗ್ತದೆ ಅನ್ನೋ ಹಾಗೆ ಆಯ್ತು ನಿಮ್ಮ ಮಾತು. ತದನಂತರ ವಿದ್ಯಾಭ್ಯಾಸ ನಾನು ತೀರ್ಥಹಳ್ಳಿಯಲ್ಲಿ 8ರವರೆಗೆ ಕಲಿತೆ ಅಜ್ಜಿ ಮನೆಯಲ್ಲಿ, ಮೇಳಿಗೆ ಅನ್ನೋ ಪ್ಲೇಸಲ್ಲಿ. ಅದಾದ ನಂತರ ಉಡುಪಿಗೆ ಬಂದು ಸೆಟ್ಲ್ ಆದ ನಂತರ ಸೆಂಟ್ ಸಿಸಿಲಿಸಲ್ಲಿ ನನ್ನ ಹೈಸ್ಕೂಲನ್ನು 9th ಮತ್ತು 10th ಫಿನಿಶ್ ಆಯಿತು. ಆಮೇಲೆ PUC ಕೂಡ ಅಲ್ಲೇ ಮಾಡಿದೆ. PUC ಮಾಡುವಾಗ ನನ್ನ ತಂದೆ ನಾನು PUCಗೆ ಜಾಯಿನ್ ಆಗಲಿಕ್ಕೆ ಹೋಗುವಾಗ ನನ್ನ ಮನೆಯಲ್ಲೆಲ್ಲ ಹೇಳಿ ಹೋದೆ, ನಾನು ಕಾಮರ್ಸ್ ತಗೊಳ್ತೇನೆ ಅಂತ. ನನಗೆ ಎಕನಾಮಿಕ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಮಗೆ ಸ್ವಲ್ಪ ಮ್ಯಾಥ್ಸಲ್ಲಿ ಕೆಲವೊಂದೆಲ್ಲ ಲಾಜಿಕ್ ಎಲ್ಲ ಇಷ್ಟ ಆಗ್ತಾ ಇತ್ತು. ಹಾಗಾಗಿ ಕಾಮರ್ಸಿಗೆ ಹೋದ್ರೆ ಒಳ್ಳೆ ಇರ್ತದೆ. ಸೈನ್ಸಿಗೆ ಹೋಗುವಷ್ಟು ಮೈಂಡ್ ಇರಲಿಲ್ಲ. ಹಾಗಾಗಿ ಕಾಮರ್ಸ್ ಮಾಡ್ತೇನೆ ಅಂತ ಹೇಳಿ ಬಂದೆ. ಮನೆಯಲ್ಲೆಲ್ಲ ಹೇಳಿ ಬಂದದ್ದು ಸರಿ. ಮನೆಗೆ ಕಾಲೇಜಿಗೆ ಅಡ್ಮಿಷನ್ಗೆ ಹೋದ ಕೂಡಲೇ ಪ್ರಿನ್ಸಿಪಲ್ ಹತ್ರ ನನ್ನ ತಂದೆ ಕೇಳಿದ್ರು, ನನ್ನ ಮಗಳು ಟೀಚರ್ ಆಗಬೇಕು, ಹಾಗಾದ್ರೆ ಅವಳು ಏನ್ ಕಲಿಬೇಕು ಅಂತ. ಆಗ ನಮಗೂ ಅಷ್ಟು ಐಡಿಯಾ ಇಲ್ಲ, ಹಳ್ಳಿಯಿಂದ ಬಂದವರೆಲ್ಲ. ತಂದೆಯದು ಎಜುಕೇಶನ್ 2ನೇ ಕ್ಲಾಸ್ ಆದದ್ದು, ಹಾಗಾಗಿ ಅವರು ಸಜೆಷನ್ ಅನ್ನ ತಗೊಂಡ್ರು. ಆಗ ಅವರಿಗೆ ಮತ್ತೆ ಅದು ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಅವರೆಲ್ಲ ಅಲ್ಲಿ ತೀರ್ಥಹಳ್ಳಿಯಲ್ಲಿ ಇದ್ದಾಗ ಬಂಗಾರಪ್ಪನ ಟೈಮಲ್ಲಿ ಟೀಚರ್ಸ್ನವರಿಗೆ ಒಮ್ಮೆ ಜಾಬ್ ಎಲ್ಲ ತುಂಬಾ ಸಿಕ್ಕಿತ್ತು ಅನ್ನೋ ನ್ಯೂಸ್ ಅವ್ರು ಕೇಳಿದ್ರು. ಹಾಗಾಗಿ ನನ್ನ ಮಗಳಿಗೆ ಹೌದು ಹಾಗೆ ಅವರು ಆ ಆಸೆಯಿಂದ ಅವರು ಅಲ್ಲಿ ಕೇಳಿದ್ರು. ನೆಕ್ಸ್ಟ್ ಅಲ್ಲಿ ನಮ್ಮದು ಪ್ರಿನ್ಸಿಪಲ್ ಹೇಳಿದ್ರು, ಅವಳು ಆರ್ಟ್ಸ್ ತಗೊಳ್ಳಿ, ಅವಳು ಟೀಚರ್ ಆಗ್ತಾಳೆ ಅಂತ ಹೇಳಿದ್ರು. ಓಕೆ ಅಂತ ಆರ್ಟ್ಸಿಗೆ ಜಾಯ್ನ್ ಆಯಿತು. ಆಮೇಲೆ PU ಕಂಪ್ಲೀಟ್ ಆಯಿತು. PU ಕಂಪ್ಲೀಟ್ ಆದಮೇಲೆ ಡಿಗ್ರಿ ಮಾಡುವ ಅಂತ ಇದ್ದೆ. ಆಗ ಬೇಡ, ಈಗ ಟೀಚರ್ ಆಗಬೇಕಂತ ಕಲ್ತದಲ್ಲ, DEDಗೆ ಜಾಯಿನ್ ಆಗುವ ಅಂತ. ಆಮೇಲೆ ಗೌರ್ಮೆಂಟ್ ಸೀಟ್ ಆಯಿತು. ಗೌರ್ಮೆಂಟ್ ಸೀಟ್ ಜಿ ಶಂಕರಿಗೆ ಸಿಕ್ಕಿತ್ತು. ಜಿ ಶಂಕರ್ ಇದು ಕಾಲೇಜ್ ಇತ್ತು, DED ಕಾಲೇಜ್ ಇತ್ತು ಮೊದಲು, ಈಗ ಇಲ್ಲ. ಅದು ಮೊದಲು ಶಾಮಿಲಿ ಬಿಲ್ಡಿಂಗ್ ಅಲ್ಲೇ ಆಗ್ತಾ ಇತ್ತು. 1 ವರ್ಷ ಅಲ್ಲಿ ಕಲ್ತೇವೆ. ಅದು 2 ವರ್ಷದ ಕೋರ್ಸ್ ಆಗಿತ್ತು. 1 ವರ್ಷ ಅಲ್ಲಿ ಇತ್ತು. ಅದಾದ್ಮೇಲೆ ಈಗ ಹೊಸ ಕಾಲೇಜ್ ಆಗಿದೆ ಅಲ್ಲ, ಜಿ ಶಂಕರ್ PU ಕಾಲೇಜ್, ಅದಕ್ಕೆ ಶಿಫ್ಟ್ ಮಾಡಿದ್ರು ನಮ್ಮ.
ಅಲ್ಲಿ ಕಲಿತಾ ಇದ್ದೆವು. ಅಲ್ಲಿ ಆಗುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ, ಹೋಗಿ ಬರಲಿಕ್ಕೆ ಬಸ್ ಇದೆಲ್ಲ ಸಮಸ್ಯೆ ಆಗ್ತಿತ್ತು. ಅಲ್ಲಿ ಫಿನಿಶ್ ಆಯಿತು. ಅದಾದ ನಂತರ ನನಗೆ ಎನಿಸ್ತು D.Ed 2 ವರ್ಷ ಮಾಡಿದೆ, ಎಷ್ಟು ಹಣ ಖರ್ಚು ಮಾಡಿದೆ ಅದಕ್ಕೆ ನಾನು. ಅದೇ ನಾನು ಹೊರಗೆ ಬಂದಾಯಿತು D.Ed ಮಾಡಿ, ಈಗ ನಾನು ಎಷ್ಟು ಅರ್ನ್ ಮಾಡ್ಬೋದು ಅಂತ ನೋಡಿದಾಗ, ಒಂದು ಯಾವುದಾದ್ರೂ ಒಂದು ಸ್ಕೂಲಿಗೆ ಹೋದರೆ ಹೆಚ್ಚು ಅಂದರೆ 2,000 ಕೊಡ್ತಾ ಇದ್ರು ಆಗ ಅಷ್ಟೇ. ಅಂದರೆ ನಾವು ಔಟ್ಸೋರ್ಸ್ ಆಗಿ ಹೋಗ್ತಾ ಇದ್ದೇವಲ್ಲ, ಹಾಗಾಗಿ ನಮಗೆ ಎಷ್ಟು ಅವರೆಲ್ಲ ಕೈಯಿಂದ ಅವರದು ಮ್ಯಾನೇಜ್ಮೆಂಟ್ ಏನಿದೆ ಅವರೆಲ್ಲ ಒಟ್ಟು ಹಾಕಿ ಕೊಡುವಾಗ 1,000-2,000 ಹಾಗೆಲ್ಲ ಕೊಡ್ತಾ ಇದ್ರು ನಾನು ಕೇಳಿದ ಹಾಗೆ ಅಲ್ಲಿ ಸುತ್ತಮುತ್ತದ ಸ್ಕೂಲಲ್ಲಿ. ಆಗ ನನಗೆ ಎನಿಸ್ತು ಅಷ್ಟೆಲ್ಲ ಖರ್ಚು ಮಾಡಿದೆ ನಾನು, ಹಾಗಾದ್ರೆ ನಾನು ಇದು 2,000 ಅರ್ನ್ ಮಾಡ್ತಾ ಇದ್ರೆ ನಾನು ಯಾವಾಗ ಅಷ್ಟು ಖರ್ಚು ಮಾಡಿದ್ದನ್ನ ಇದು ಮಾಡ್ಬೋದು ಅಂತ. ಹಾಗಾದ್ರೆ ಇದು ಯಾಗೋ ಆಗಿ ಹೋಗುವಾಗೆ ಕಾಣ್ತಾ ಇಲ್ಲ. ಆಗ ನನಗೆ ತುಂಬಾನೇ ಬೇಜಾರಾಯಿತು. ಈ ಸರ್ಕಾರಕ್ಕೆ ಗೊತ್ತಿದೆ ಅಲ್ವಾ D.Ed ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು, ಎಷ್ಟು ಜಾಬ್ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇದೆ, ಇಷ್ಟೊಂದು ಫೀಸ್ ಕಟ್ಟಿಸ್ಕೊಂಡು ನಮ್ಮನ್ನ ಎಷ್ಟೋ ಜನ ಸ್ಟೂಡೆಂಟ್ಸ್ D.Ed ಮಾಡಿ ಕುತ್ಕೊಂಡಿದ್ದವರಿದ್ರು, ಎಲ್ಲರ ಲೈಫ್ ಹಾಳು ಮಾಡಿದಾಗೆ ಅಲ್ವಾ ಅಂತ ಹೇಳಿ ಆಗ ತುಂಬಾನೇ ಬೇಜಾರಾಗಿತ್ತು. ಅದಾದಮೇಲೆ ಆಗಿದ್ದಾಯಿತು, ಇನ್ನೇನು ಮಾಡೋದು ಅಂತ ಕೇಳಿ ತಂದೆಯನ್ನು ಕೇಳಿದಾಗ ತಂದೆ ಹೇಳಿದರು, ನೀನು ಮನೆಯಲ್ಲೇ ಇರ್ತೀಯಾದರೆ ಇರು, ಇಲ್ಲ ನೀನು ಜಾಬಿಗೆ ಹೋಗ್ತೀಯಾದರೆ ಹೋಗು, ನಿನಗೆ ಯಾವುದಕ್ಕೂ ಪ್ರೆಷರ್ ಹಾಕೋದಿಲ್ಲ ನಾನು ನಿನಗೆ ಹೇಳಿದರು. ಆನಂತರ ನಾನು ಆಯಿತು ನಾನು ಜಾಬಿಗೆ ಹೋಗ್ತೇನೆ ಅಂತ ಹೇಳಿ ಡಿಸೈಡ್ ಮಾಡಿದೆ. ಪೇಪರಲ್ಲೆಲ್ಲ ನೋಡಿದೆ, ಪೇಪರಲ್ಲಿ ಒಂದು ಸೈಬರಲ್ಲಿ ವರ್ಕ್ ಇದೆ ಅಂತ ಹೇಳಿ ಆಯಿತು, ಇಲ್ಲಿ ಸೂಪರ್ ಬಜಾರ್ ಇದೆ ಅಲ್ಲ ಅದರ ಒಳಗಡೆ. ಅಲ್ಲಿ ಹೋಗಿ ಜಾಯಿನ್ ಆದೆ. ಜಾಯಿನ್ ಆಗಿ ಆಗ ನನಗೆ ಕಂಪ್ಯೂಟರ್ದು ಸ್ವಲ್ಪ ನಾಲೆಡ್ಜ್ ಇತ್ತು, ಫುಲ್ ಇರಲಿಲ್ಲ. ಆಗ ಕಂಪ್ಯೂಟರ್ ನಾಲೆಜ್ ಸಿಗ್ಬೋದು ಅದರಲ್ಲೇ ಅಂತ ಹೇಳಿ ಜಾಯಿನ್ ಆದೆ. ಸ್ವಲ್ಪ ಕಂಪ್ಯೂಟರ್ ಕೂಡ ಕಲಿತೆ ಕೂಡ. ಒಂದು 3 ತಿಂಗಳು ವರ್ಕ್ ಮಾಡಿದೆ. 3 ತಿಂಗಳು ವರ್ಕ್ ಮಾಡುವಾಗ ಅನ್ನಿಸ್ತು ಈ ಜಾಬ್ಗಿಂತ ಬೆಟರ್ ಏನಾದರೂ ಹುಡುಕ್ಬೇಕು, ಇಲ್ಲಿ ಇದ್ದರೆ ಅಷ್ಟು ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳಿ ಫೀಲ್ ಆಯಿತು. ಅದಾದ ನಂತರ ಅಲ್ಲೇ ಸೂಪರ್ ಬಜಾರಲ್ಲಿ ಇನ್ನೊಂದು ಜಾಬ್ ಇದೆ ಅಂತ, ಅದು ನನಗೆ ಡೈರೆಕ್ಟಾಗಿ ಗೊತ್ತಾಗಲಿಲ್ಲ. ನನ್ನ ಫ್ರೆಂಡ್ ಯಾರೋ ಹೇಳಿದರು ಅಲ್ಲಿ ಒಂದು ಜಾಬ್ ಇದೆ ಅಂತೆ ಮೆಡಿಕಲಲ್ಲಿ ಅಂತೇಳಿ, ಅದ್ರಲ್ಲಿ ನೆಕ್ಟರ್ ಫಾರ್ಮ್ ಅಂತ ಹೋಲ್ಸೇಲ್ ಮೆಡಿಕಲ್ ಇತ್ತು. ನಾನು ನೆಕ್ಸ್ಟು ಇಲ್ಲಿ ಬಿಟ್ಟೆ, ನೆಕ್ಸ್ಟ್ ಡೇನೆ ಅಲ್ಲಿ ಹೋಗಿ, ಅಂದರೆ ಅದು ಇನ್ಫಾರ್ಮೇಷನ್ ಗೊತ್ತಾಗಿತ್ತು, ಇಲ್ಲಿ ಬಿಡ್ತೇನೆ ಅಂತ ನಾನು ಮೊದಲೇ ಹೇಳಿ ಆಗಿತ್ತು, ಆದರೆ ನನಗೆ ಅಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ. ನಾನು ಈವ್ನಿಂಗ್ ಮನೆಗೆ ಹೋದಾಗ ಒಂದು ಕಾಲ್ ಬಂತು ಸಡನ್ಲಿ ಫ್ರೆಂಡಿದು. ಅವರು ಹೇಳಿದರು ಹೀಗೆ ಜಾಬ್ ಇದೆ ಅಂತೆ, ನೀನು ಹೋಗ್ತೀಯಾ ಅಂತ ಟ್ರೈ ಮಾಡ್ತೀಯಾ ಕೇಳಿದರು. ಆಗ ನನಗೆ ಓಹ್ ದೇವರಿದ್ದಾರೆ ಸಪೋರ್ಟಿವ್ ಆಗಿ ಯಾವಾಗಲೂ ಅಲ್ವಾ. ಜಾಬ್ ಬಿಟ್ಟಿದ್ದೇನೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಪುನಃ ಪೇಪರ್ ಹುಡುಕ್ಬೇಕಿತ್ತು ನಾನು. ಆದರೆ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದರು, ಆಗ ಖುಷಿ ಆಯಿತು. ನೆಕ್ಸ್ಟ್ ಡೇ ಫೋನ್ ಮಾಡಿ ಎಲ್ಲ ಹೋದೆ, ಜಾಬಿಗೆ ಓಕೆ ಹೇಳಿದರು. ಅಲ್ಲೂ ಕೂಡ ಓಕೆ ಸ್ವಲ್ಪ ಕಲೀಲಿಕ್ಕೆ ಸಿಕ್ಕಿತ್ತು, ಮೆಡಿಸಿನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸ್ವಲ್ಪ ತುಂಬ ಮಟ್ಟಿಗೆ ಗೊತ್ತಾಗಲಿಲ್ಲ, ಅದು ಸ್ವಲ್ಪ ಮಟ್ಟಿಗೆ ಗೊತ್ತಾಯಿತು. ಅಲ್ಲೂ 1 ವರ್ಷ ಜಾಬ್ ಮಾಡಿದೆ. ಅಲ್ಲೂ 1 ವರ್ಷ ಜಾಬ್ ಮಾಡುವಾಗ ಪುನಃ ಅನ್ನಿಸ್ತು ಇದಕ್ಕಿಂತ ಬೇರೆ ಏನಾದರೂ ಟ್ರೈ ಮಾಡಬೇಕು. ಇಲ್ಲಿ ನನಗೆ ನನ್ನದೇ ಆದಂಥ ಏನು ಗುರುತು ನನಗೆ ಸಿಗ್ತಾ ಇಲ್ಲ. ನಾನು ಜಸ್ಟ್ ಅವರಿಗೆ ಜಾಬ್ ಮಾಡ್ತಿದ್ದೇನೆ, ಅವ್ರು ನನಗೆ ಸ್ಯಾಲ್ರಿ ಕೊಡ್ತಿದ್ದಾರೆ ಅಷ್ಟೇ ಅಂತೇಳಿ. ಮತ್ತೆ ಅನ್ನಿಸ್ತು ಸ್ವಲ್ಪ ರೆಸ್ಪೆಕ್ಟಿವ್ ಜಾಬ್ ಅಂತ ಆಭರಣಕ್ಕೆ ಟ್ರೈ ಮಾಡುವ ಅನ್ನಿಸ್ತು. ಆಗೆಲ್ಲ ಆಭರಣದ ಹುಡುಗಿಯರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಅವರ ಸಾರಿ ಉಡುವ ಸ್ಟೈಲ್ ಅದಕ್ಕೆಲ್ಲ. ಆಗ ಎನಿಸ್ತು ಆಭರಣಕ್ಕೆ ಟ್ರೈ ಮಾಡುವ ಅಂತ. ಆಗ ಆಭರಣಕ್ಕೆ ಟ್ರೈ ಮಾಡಿದೆ. ಆಭರಣದಲ್ಲಿ ಕೂಡ ನಾನು 1-2.5 ವರ್ಷ ಜಾಬ್ ಮಾಡಿದೆ. ಆಗ ಅಲ್ಲಿ ತುಂಬಾ ಕಲೀಲಿಕ್ಕೆ ಸಿಕ್ಕಿತ್ತು ನನಗೆ. ಆಭರಣದಲ್ಲಿ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್, ಯಾವ ವ್ಯಕ್ತಿಯೊಟ್ಟಿಗೆ ಹೇಗೆ ನಾವು ಬಿಹೇವ್ ಮಾಡಬೇಕು, HR ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು. ಅಲ್ಲಿ ಜಾಬ್ ಮಾಡುವಾಗ ತುಂಬ ಜನ ಒಂದು ರೆಸ್ಪೆಕ್ಟಿವ್ ಆಗಿ ಮಾತಾಡಿಸ್ತಾ ಇದ್ರು, ಆಗ ಖುಷಿ ಆಗ್ತಾ ಇತ್ತು. ಅದನ್ನು ಮಾಡಿದೆ. ಅದಾದ ನಂತರ ಈಗ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಾಗ ಅಲ್ಲಿ ವರ್ಕ್ ಕಂಟಿನ್ಯೂ ಮಾಡೋ ಹಾಗೆ ಇಲ್ಲ. ಆಗ ಒಮ್ಮೆ ಅನ್ನಿಸ್ತು ಈಗ ಮದುವೆ ಆಗ್ತಾ ಇದೆ, ಮದುವೆ ಆದ ಮೇಲೆ ಜಾಬ್ ಬೇಕಲ್ಲ, ಏನು ಮಾಡೋದು ಅಂತ. ಆದರೂ ಪರವಾಗಿಲ್ಲ, ಜಾಬ್ ಬಿಡಲೇಬೇಕು, ನೆಕ್ಸ್ಟ್ ಬೇಕಿದ್ರೆ ಟ್ರೈ ಮಾಡು ಹೌದು ಅಂತ ಹೇಳಿ ಎಣಿಸಿ ಓಕೆ ಮದುವೆ ಆಯಿತು. ಮದುವೆ ಆದ ಮೇಲೆ ಪುನಃ ನಾನು ಆಭರಣಕ್ಕೆ ಒಂದು ರಿಕ್ವೆಸ್ಟ್ ಮಾಡಿದ್ದೆ. ಅವರು ಕೂಡ ಓಕೆ ಹೇಳಿದರು, ಸುಭಾಷ್ ಅಣ್ಣ ಅಂತ ಅಲ್ಲಿದ್ದು ಓನರ್, ಅವ್ರು ಓಕೆ ಹೇಳಿದರು. ಆದರೆ ಅದು ಇನ್ಫಾರ್ಮೇಷನ್ ನನಗೆ ಸಿಗುವಾಗ ಲೇಟ್ ಆಯಿತು. ಹಾಂ, ನನಗೆ ಅದು ಗೊತ್ತಾಗಲಿಲ್ಲ. ಮತ್ತು ಆಮೇಲೆ ಅಪ್ಲೈ ಮಾಡಿದ ಮೇಲೆ ನನಗನ್ನಿಸ್ತು ನನಗೆ ಇರೋದು ಹಸ್ಬೆಂಡ್ ಮನೆ ಪೆರಂಪಳ್ಳಿಯಲ್ಲಿ. ಪೆರಂಪಳ್ಳಿಗೆ ಸಿಟಿ ಬಸ್ ಸ್ಟ್ಯಾಂಡಿಂದ ಹೊರಡುವ ಬಸ್ 6 ಗಂಟೆಗೆ ಲಾಸ್ಟ್. ಅಲ್ಲಿ ನಮಗೆ ಪೆರಂಪಳ್ಳಿಗೆ ಹೋಗಬೇಕಂದ್ರೆ 6 ಗಂಟೆ ಬಸ್ ಹಿಡಿಲೇಬೇಕು. ಆದರೆ ಆಭರಣದಲ್ಲಿ ಜಾಬ್ ಬಿಡುವಾಗ ನಮಗೆ 6:30, 6:45 ಆಗ್ತಾ ಇತ್ತು ಆಗ. ಹಾಗಾದರೆ ನಾನು ಬಸ್ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ ಸ್ವಂತ ವೆಹಿಕಲ್ ಯಾವುದೂ ಇಲ್ಲ. ಹಾಗಾಗಿ ನಾನು ಏನು ಮಾಡೋದು, ನನ್ನ ಹಸ್ಬೆಂಡಿಗೆ ಕೂಡ ಡ್ಯೂಟಿ ಇದ್ದರೆ ಅವರಿಗೆ ಆ ಟೈಮಲ್ಲಿ ಬಿಡೋದಿಲ್ಲ. ಹಾಗಾಗಿ ಇದು ಆಗಲಿಕ್ಕಿಲ್ಲ ಅಂತೇಳಿ ಅನ್ನಿಸ್ತು. ಮತ್ತು ಮನೆಯಲ್ಲೇ ಇದ್ದೆ. ಸ್ವಲ್ಪ ಟೈಮಲ್ಲಿ ಒಬ್ಬರು ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ಆಗ ಜನಗಣತಿ ಎಲ್ಲ ಆಗ್ತಾ ಇತ್ತು, ಜಾತಿ ಗಣತಿ, ಜನಗಣತಿ, ಅದರದ್ದೆಲ್ಲ ಡಾಟಾ ಎಂಟ್ರಿ ಜಾಬ್ ಇರ್ತಿತ್ತು, ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅಂತ. ಎಲ್ಲಿ ಅದ? ಮಣಿಪಾಲ್ DC ಆಫೀಸಲ್ಲಿ, ಹೌದು, B ಬ್ಲಾಕಲ್ಲಿತ್ತು. ಅಲ್ಲಿಗೆ ನಾನು ಡಾಟಾ ಎಂಟ್ರಿಗೆ ಹೋದೆ.
ಆಗ ಅಲ್ಲಿ ನಮ್ಮ ಸುರೇಶ್ ರಾವ್ ಸರ್ ಅಂತ ಇದ್ದರು. ಅವರು ಹೇಳಿದರು, ಆಯಿತು ಡಾಟಾ ಎಂಟ್ರಿ ಮಾಡಿ, ಒಂದು ಸಿಸ್ಟಮ್ ಕೊಟ್ಟರು, ಡಾಟಾ ಎಂಟ್ರಿಗೆ ಕೂರಿಸಿದ್ರು. ಒಂದೊಂದೇ ಪೇಪರನ್ನು ನಾವು ಎಷ್ಟು ಡಾಟಾ ಎಂಟ್ರಿ ಮಾಡ್ತೇವೆ ಅದರ ಮೇಲೆ ಅವರು. ಅದು ಡಾಟಾ ಎಂಟ್ರಿ ಮೊದಲೇ ಕಲ್ತಿದ್ರ ನೀವು? ನಾನು ಸೈಬರಲ್ಲಿ ಸ್ವಲ್ಪ ಟೈಮ್ ಇಲ್ಲಿಗೆ ಹೆಲ್ಪ್ ಆಯಿತು. ನಾನು ಆಗಲೇ ಫಸ್ಟಿಗೆ ನಾನು ಅದಕ್ಕೆ ಹೋಗೋದು ಬೇಡ ಅಂತ ಎಣಿಸಿದ್ರೆ ಇಲ್ಲಿಗೆ ನನಗೆ ಅದು ಲಿಂಕ್ ಆಗ್ತಾ ಇರಲಿಲ್ಲ, ಆಗ ಕಷ್ಟ ಆಗ್ತಾ ಇತ್ತು ಅನ್ನಿಸ್ಬೋದು. ಆದರೆ ನನಗೆ ಸ್ವಲ್ಪ ಅಲ್ಲಿ ಟಚ್ ಸಿಕ್ಕಿತು, ಫಾಸ್ಟಾಗಿ ಮಾಡಿದೆ. ಸರಿಗೆ ಕೂಡ ಖುಷಿಯಾಗಿತ್ತು. ಆ ಡಾಟಾ ಎಂಟ್ರಿ ಮುಗೀತು. ಮುಗ್ದ ಮೇಲೆ ಪೇಮೆಂಟ್ ಎಲ್ಲ ಮಾಡಿದ್ರೆ ಅದು ದಿನ ಎಷ್ಟು ಮಾಡ್ತೇವೆ ಅಷ್ಟಕ್ಕೆ ಪೇಮೆಂಟ್ ಮಾಡ್ತಿದ್ರೆ ಕಳಿಸ್ತಿದ್ರು. ಆಯ್ತಮ್ಮ, ನನಗೆ ಖುಷಿ ಆಯಿತು ನಿನ್ನ ಕೆಲಸ, ನೆಕ್ಸ್ಟ್ ಏನಾದರೂ ಜಾಬ್ ಇದ್ದರೆ ಇಲ್ಲಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೇನೆ ಅಂತ ಹೇಳಿದರು. ಓಕೆ ಅಂತ ಹೇಳಿ ನಾನು ಬಂದೆ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಇಲ್ಲಿ ಅಷ್ಟರವರೆಗೆ ಡಾಮಿನೋಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಡಾಮಿನೋಸಲ್ಲಿ ವರ್ಕ್ ಮಾಡ್ತಾ ಇದ್ದವರಿಗೆ ಮೊದಲಿಂದನೂ ಕೂಡ ಆಸೆ, ಮದುವೆಗಿಂತ ಮೊದಲಿಂದನೂ ಫಾರಿನಲ್ಲಿ ಒಂದು ಜಾಬ್ ಟ್ರೈ ಮಾಡಬೇಕು. ಅವರು ಕೂಡ ತುಂಬ ಕಷ್ಟದಿಂದ ಬೆಳೆದು ಬಂದವರು. ಅವರಿಗೆ ಸಹ ನಾನೇನಾದರೂ ಒಂದು ಸಾಧಿಸಬೇಕು ಅಂತ. ಅವರು ಫಾರಿನಿಗೆ ಹೋದರೆ ನನ್ನ ಲೈಫ್ ಸೆಟ್ಲ್ ಆಗ್ತದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಅವರು ತುಂಬ ಜನರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ರು, ನನಗೆ ಒಂದು ಜಾಬ್ ಇದ್ದರೆ ಹೇಳಿ, ನಾನು ಕೂಡ ಬರ್ತೇನೆ. ಆನ್ಲೈನಲ್ಲೆಲ್ಲ ಸರ್ಚ್ ಮಾಡೋದು, ಎಲ್ಲ ರೆಸ್ಯೂಮ್ ಸೆಂಡ್ ಮಾಡೋದು, ತುಂಬ ಎಲ್ಲ ಮಾಡ್ತಾಯಿದ್ರು. ಫೈನಲಿ ಅವರಿಗೆ ನಮ್ಮ ಮದುವೆ ಆಗಿ 6 ಮಂತ್ ಆಗುವಾಗ ಅವರಿಗೆ ಜಾಬ್ ಆಯಿತು ಫಾರಿನ್. ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಎಟ್ ಪ್ರೆಸೆಂಟ್? ಇವಾಗ ಅವರು ಅಬುದಾಬಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅವರು ಹೋಗಿದ್ದು ಶಾರ್ಜಾಕ್ಕೆ, ದುಬೈಯಲ್ಲೇ ಶಾರ್ಜಾಕ್ಕೆ ಹೋದರು. ಅಲ್ಲಿ ಹೋದಾಗ ಅವರಿಗೆ ಸ್ಟಾರ್ಟಿಂಗಲ್ಲಿ ಹೋಗುವಾಗ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಹತ್ರ ಒಂದು ಮೊಬೈಲ್ ಕೂಡ ಇರಲಿಲ್ಲ. ಒಂದೇ ಮೊಬೈಲ್ ಇದ್ದದ್ದು ಇಬ್ಬರ ಹತ್ರ ಕೂಡ. ಈಗ ಅಲ್ಲಿ ಹೋದ್ಮೇಲೆ ನಾವು ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ಮೊಬೈಲ್ ಬೇಕೇ ಬೇಕು. ಆಗ ಅವ್ರ ಹತ್ರ ಒಂದು ಮೊಬೈಲ್ ಇದೆ, ಅದನ್ನು ನಾನು ತಗೊಂಡ್ರೆ ಅವರಿಗೆ ಮೊಬೈಲ್ ಇಲ್ಲ. ಅದು ಏರ್ಪೋರ್ಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅವರೊಂದು ಧೈರ್ಯ ಮಾಡಿ, ಈ ಮೊಬೈಲ್ ನೀನು ಇಟ್ಕೋ, ನಾನು ಅಲ್ಲಿ ಹೋದ ಮೇಲೆ ಒಂದು ಮೊಬೈಲ್ ತಗೊಳ್ತೇನೆ, ಮತ್ತು ಅಲ್ಲಿ ಯಾರಾದರೂ ಫೋನ್ ಕೊಡು, ಅವರೊಂದು ಸ್ವಲ್ಪ ಕಾಲ್ ಮಾಡಲಿಕ್ಕೆ, ನಾನು ನಿಮಗೆ ಕಾಲ್ ಮಾಡಿ ತಿಳಿಸ್ತೇನೆ ಅಂತೇಳಿ ಹೇಳಿದರು. ಅದಕ್ಕೆ ಕರೆಕ್ಟಾಗಿ ಅವರಿಗೆ ಆ ಟೈಮಲ್ಲಿ ನಮಗೆ ಟಿಕೆಟಿಗೆ ಕೂಡ ದುಡ್ಡಿರಲಿಲ್ಲ. ಅದು ಕೂಡ ನಮ್ಮ ರಿಲೇಷನ್ ಹತ್ರ ಒಬ್ಬರದ್ದು ತಗೊಂಡು ಟಿಕೆಟ್ ಮಾಡಿ ಹೋದದ್ದು. ಆಮೇಲೆ ಓಕೆ, ಫೈನಲಿ ಅವ್ರು ಸ್ಟ್ರಗಲ್ ಮಾಡಿ ಅಲ್ಲಿ ಸೆಟಲ್ ಆಗಿದ್ದಾರೆ. ಇವಾಗ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಇವಾಗ? ಅಲ್ಲಿ ಜರ್ಮನ್ ಗಲ್ಫ್ ಅಂತ ಕಂಪನಿಯಲ್ಲಿ ಸೇಲ್ಸ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಹೌದು. ರೀಸೆಂಟಾಗಿ ನಾನು ಮತ್ತು ನನ್ನ ಮಗಳು ಕೂಡ ಅಲ್ಲಿಗೆ ಒಮ್ಮೆ ಹೋಗಿ ಬಂದೆವು. ಹೌದಾ? ಹೋಗಿ ಬಂದಿದ್ದೀರಾ? ಹೌದು. ವಿದೇಶ ಪ್ರಯಾಣ ಆಯ್ತು? ಹೌದು ಹೌದು, ಅದೊಂದು ಡ್ರೀಮ್ ಇತ್ತು. ಅವರು ಹೋಗಿದ್ದು 2014 15 ನಾನು ನನ್ನ ಪಾಸ್ಪೋರ್ಟನ್ನು ಮಾಡಿದ್ದೆ. ನಾನು ಅವರಿಗೆ ಮಾಡಿದಾಗಿಂದನೂ ಕೂಡ ಹೇಳ್ತಾ ಇದ್ದೆ, ನನ್ನದು ಪಾಸ್ಪೋರ್ಟ್ ಲ್ಯಾಬ್ಸ್ ಆಗಲಿಕ್ಕೆ ಅದು 10 years ಒಮ್ಮೆ ವ್ಯಾಲಿಡಿಟಿ ಇರುತ್ತೆ. ಲ್ಯಾಬ್ಸ್ ಆಗೋದ್ರೊಳಗಡೆ ನೀವು ನನ್ನನ್ನು ಕರ್ಕೊಂಡು ಹೋದರೆ ಮಾತ್ರ ನಾನು ನೆಕ್ಸ್ಟ್ ರಿನ್ಯೂವಲ್ ಮಾಡ್ತೇನೆ, ಇಲ್ಲಾದರೆ ಫೈನಲಿ 2025 ಒಳಗಡೆ ಒಮ್ಮೆ ಫಾರಿನ್ ಮಗಳೊಟ್ಟಿಗೆ, ಅದು ಕೂಡ ಫಸ್ಟ್ ಟೈಮ್ ಇಬ್ಬರೇ ಹೋಗಿ ಬಂದೆವು. ಈಗ ಇದೊಂದಷ್ಟು ಆಯ್ತು ಎಲ್ಲ, ಬಹುಶಃ ನಾವು ಹೇಳುವಾಗ ಅರೆಕಾಲಿಕ ಉದ್ಯೋಗ ತರ ಆಯ್ತು ಸ್ವಲ್ಪ ಸ್ವಲ್ಪ ದಿವಸ ಅಂತ. ಅದ್ರ ಜೊತೆಗೆ ಉದ್ಯೋಗ ವಿದ್ಯಾಭ್ಯಾಸ ಕೂಡ ಕಂಟಿನ್ಯೂ ಆಗಿತ್ತು ಕರೆಸ್ಪಾಂಡೆಂಟ್ ಆಗಿ. ಆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಯಾಕೆ ಹೇಳಿದ್ರೆ, ಕಲಿಬೇಕು ಅನ್ನುವ ಆಸೆ ಇದ್ರೆ ದಾರಿಗಳು ಹಲವಾರು ಅಂತ ಹೇಳ್ತೇವೆ. ಕಲಿಯೋ ಯಾವ್ದಾದ್ರು ಒಂದು ಮನಸ್ಸು ನೋಡ್ತಾ ಇದ್ರೆ ಆ ಮನಸ್ಸುಗಳಿಗೂ ಕೂಡ ನಿಮ್ಮ ಒಂದು ಮಾತು ತಲುಪಲಿ ಅಂತ ಹೇಳ್ಕೊಂಡು ನಾನು ಮೆಡಿಕಲಿಗೆ ಯಾವಾಗ ಜಾಯ್ನ್ ಆದೆ ಅಲ್ಲ, ಆಗ ನನಗೆ ಅನ್ನಿಸ್ತು ನಾನು ಕಲಿಬೇಕು. ಸುಮ್ಮನೆ ಜಾಬ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ದುಡ್ಡು ಬರ್ತಾ ಇರ್ತದೆ, ಅದನ್ನಲ್ಲಿ ಇಡ್ತೇನೆ, ಅದು ಯೂಸ್ ಇಲ್ಲ. ಡೈಲಿ ಬೆಳಿಗ್ಗೆ ಹೋಗೋದು, ಸಂಜೆ ಬರೋದು, ಆಗ ನಮಗೆ ಅಷ್ಟು ಖರ್ಚು ಮಾಡಬೇಕಂತ ಫೀಲ್ ಆಗ್ತಾ ಇರಲಿಲ್ಲ. ಆಮೇಲೆ ನನ್ನಿಸ್ತು, ಹೌದೇನಾದರೂ ಕಲಿಯುವ, ನಾವು ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ. ನನ್ನ ಫ್ರೆಂಡ್ಸ್ ಕೂಡ D.Ed ಮಾಡಿದವರೆಲ್ಲ, ಅವರು ಕೂಡ B.Ed ಎಲ್ಲ ಮಾಡಿದರು. B.Edಗೆ ಸ್ವಲ್ಪ ಹಣ ಜಾಸ್ತಿ ಆಗತ್ತೆ ಅಂತ ಇತ್ತು. ನಾನು ಅದಕ್ಕೆ B.Ed ಯಾಕೆ ಫಸ್ಟಿಗೆ ಮಾಡುವ, BA ಸ್ವಲ್ಪ ಕಮ್ಮಿಯಲ್ಲಿ ಆಗ್ತದಲ್ಲ, ನನ್ನ ಅಮೌಂಟ್ ನಾನು ಅದನ್ನು ಫೀಸ್ ಪೇ ಮಾಡಲಿಕ್ಕೆ ಸಾಧ್ಯ ಉಂಟು, ಹಾಗಾಗಿ ನಾನು BA ಮಾಡುವ ಅಂತ ಹೇಳಿ ಅಲ್ಲಿ ಮೆಡಿಕಲಲ್ಲಿರುವಾಗ 1 year ಇದು ಎಕ್ಸಾಮ್ ಬರೆದೆ. ಅದಾದಮೇಲೆ ಆಭರಣಕ್ಕೆ ಜಾಯ್ನ್ ಆದೆಲ್ಲ, ಅಲ್ಲಿ ನನ್ನ 2 year BA ಕಂಪ್ಲೀಟ್ ಮಾಡಿಕೊಂಡೆ. ಅದು ಸಂಡೇ ಕ್ಲಾಸಸ್ ಇರ್ತಾ ಇತ್ತು, ಸಂಡೇ ಅಲ್ಲಿ ಹೋಗಿ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು ತಾವು? ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ ಅಲ್ಲ, ಅದರಲ್ಲಿ ಮಾಡಿದ್ದು. ಮೈಸೂರು ಯೂನಿವರ್ಸಿಟಿ. ಹೌದು, ಮಾನಸ ಗಂಗೋತ್ರಿ ಅಂತ. ಹೌದು. ಅದಾದ ನಂತರ ಅದು ಫಿನಿಶ್ ಆಯಿತು, ಮದುವೆ ಆಯಿತು. ಮದುವೆ ಆದಮೇಲೆ ಕೂಡ ಅನ್ನಿಸ್ತು, ಆಯಿತು ಅದು BA ಮುಗೀತಲ್ಲ, ಇನ್ನೇನು ಸುಮ್ಮನೆ ಕೂತ್ಕೊಳ್ಳೋದ. ಜಾಬಿಗೆ ಬೇರೆ ಹೋಗ್ತಾ ಇದ್ದೆ DC ಆಫೀಸಲ್ಲಿ ಆಗ. ಅದಾದಮೇಲೆ ಹಸ್ಬೆಂಡಿಗೆ ಜಾಬ್ ಆದ ದಿನ ಉಂಟಲ್ಲ, ನಾನು ಏರ್ಪೋರ್ಟಿಗೆಲ್ಲ ಬಿಟ್ಟು ಬಂದೆವು. ನನ್ನ ತಂದೆಯದ ಆಟೋ ನಮ್ಮ ಮನೆಯಲ್ಲಿ ಇಟ್ಟಿದ್ರು. ನಾನು ಮಧ್ಯಾಹ್ನದಷ್ಟೊತ್ತಿಗೆ, ಅವರಿಗೆ ಬೆಳಿಗ್ಗೆ ಫ್ಲೈಟ್ ಇದ್ದದ್ದು, ಮಧ್ಯಾಹ್ನ ಬಂದು ನಾನು ಮನೆಯಲ್ಲಿ ಕುತ್ಕೊಂಡಿದ್ದೆ. ತುಂಬಾ ಫೀಲ್ ಆಗ್ತಾ ಇತ್ತು, ಹಸ್ಬೆಂಡ್ ಬೇರೆ ಇಲ್ಲ, ಅವರೊಟ್ಟಿಗೆ ಇದ್ದ ಅಟ್ಯಾಚ್ಮೆಂಟ್ ಇತ್ತಲ್ಲ, ತುಂಬಾ ಕಾಡ್ತಾ ಇತ್ತು. ಆಗ ನಾನು ರಿಕ್ಷಾದಲ್ಲಿ ಕುತ್ಕೊಂಡು ತುಂಬಾ ಅಳ್ತಾ ಇದ್ದೆ, ಇನ್ನು ಹೇಗಪ್ಪ ನನ್ನ ಲೈಫು, ನಾನು ಏನು ಮಾಡೋದು, ಅವರಿಲ್ಲ ನನ್ನ ಮನೆಯಲ್ಲಿ. ಆಗ ಜಾಬ್ ಇರಲಿಲ್ಲ ನನಗೆ.
ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡಿರೋದಂತ. ಅದೇ ಟೈಮ್ಗೆ ದೇವರ ಹಾಗೆ ನಮ್ಮ ಸುರೇಶ್ ರಾವ್ ಸರ್ ಅಂತ ಹೇಳಿದೆಲ್ಲ ನಾನು, ಅವರದ್ದು ಕಾಲ್ ಬಂತು, ಹೀಗೆ ಒಂದು ಜಾಬ್ ಇದೆ, ಅದಕ್ಕೆ ಬೆಂಗಳೂರಿಗೆ ಹೋಗಿ ಇಂಟರ್ವ್ಯೂ ಕೊಡಬೇಕು, ನೀವು ಬರ್ತೀರಂತಾದರೆ ನಾನು ನಿಮ್ಮನ್ನು ರೆಫರ್ ಮಾಡ್ತೇನೆ ಹೇಳಿದರು. ನನಗೆ ಅವರು ದೇವರ ಹಾಗೆ ಕಾಲ್ ಮಾಡಿದ್ರು ಅಂತ ಫೀಲ್ ಆಯಿತು. ಅದು ಅಳ್ತಾ ಕುತ್ಕೊಂಡ ಟೈಮಲ್ಲೇ ಕರೆಕ್ಟಾಗಿ ಆಗ ನಾನು ಎಣಿಸಿದೆ, ಹೌದು, ದೇವರು ನನ್ನೊಟ್ಟಿಗೆ ಯಾವಾಗಲೂ ಇರ್ತಾರೆ. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ರೆ ನಮ್ಮೊಟ್ಟಿಗೆ ದೇವರು, ಒಳ್ಳೆಯ ಮನಸ್ಸುಗಳಿಗೆ ಯಾವತ್ತೂ ಕೂಡ ಒಳ್ಳೆದಾಗ್ತಾ ಇರ್ತದೆ. ಖಂಡಿತವಾಗೂ. ಆಮೇಲೆ ನಾನು ಅದು ಜಾಬಿಗೆ ಜಾಯಿನ್ ಆದೆ. ಬೆಂಗಳೂರಿಗೆಲ್ಲ ಹೋಗ್ಲಿಕ್ಕಿತ್ತು. ತಂದೆಯನ್ನ ನನ್ನೊಟ್ಟಿಗೆ ಸುಮಾರು ಸರಿ ನಾನು ಬೆಂಗಳೂರಿಗೆಲ್ಲ ಕರ್ಕೊಂಡು ಹೋಗಿದ್ದುಂಟು. ಗೋಳಾಡಿಸ್ತಾರೆ ಹೇಳ್ತಾರಲ್ಲ, ಹಾಗೆ ಅವರನ್ನು ಕರ್ಕೊಂಡೆಲ್ಲ ಬೆಂಗಳೂರಿಗೆಲ್ಲ ತುಂಬ ಸರಿ ಎಲ್ಲ ಇಂಟರ್ವ್ಯೂ ಇತ್ತು. ಅದರಲ್ಲೇ ಪುನಃ 2 years ಆದ ಮೇಲೆ ಇನ್ನೊಂದು ಜಾಬ್ ಇತ್ತು, ಅದಕ್ಕೆ ಟ್ರೈ ಮಾಡಿ ಹೇಳಿದರು. ಅದಕ್ಕೆ ಪುನಃ ಇಂಟರ್ವ್ಯೂ ಇತ್ತು, ಅದಕ್ಕೆ ಹೋಗಿದ್ದೆ. ಅದಾದ ನಂತರ ಅಲ್ಲಿ ಮೀಟಿಂಗ್ ಎಲ್ಲ ಇರ್ತಾ ಇತ್ತು. ವಿಧಾನಸೌಧ ಪಕ್ಕದಲ್ಲಿ ವಿಕಾಸ ಸೌಧ ಅಂತ ಇದೆ, ಅದರಲ್ಲಿ ಮೀಟಿಂಗ್ ಇತ್ತು, ಮಿನಿಸ್ಟರ್ ಮೀಟಿಂಗ್. ಅದಕ್ಕೆ ಆಕ್ಚುಲಾಗಿ ನಮಗೆ ಔಟ್ಸೋರ್ಸಿಗೆ ಹೋಗ್ಲಿಕ್ಕೆ ಇರೋದಿಲ್ಲ. ಆದರೆ ಕೆಲವೊಮ್ಮೆ ಏನು ಮಾಡ್ತಾರೆ, ಅಲ್ಲಿರೋರಿಗೆ ಕಂಪ್ಯೂಟರ್ ನಾಲೆಡ್ಜ್ ಎಲ್ಲ ಅಷ್ಟು ಇರೋದಿಲ್ಲ ಅಂತ ಹೇಳಿ ನಮಗೆ ಸಜೆಸ್ಟ್ ಮಾಡ್ತಾರೆ, ನೀವು ಹೋಗಲೇಬೇಕು ಅಂತ. ಆಗ ನಾವು ಔಟ್ಸೋರ್ಸಿಗೆ ಕೆಳಗಡೆ ಒಂದು ಹಾಕಿರ್ತಾರೆ, ಆಫೀಸ್ನಲ್ಲಿ ತಿಳಿಸುವ ಕೆಲಸಗಳನ್ನು ಮಾಡತಕ್ಕದ್ದು ಅಂತ. ಹಾಗಾಗಿ ನಾವು ಎದುರು ಮಾತಾಡುವ ಹಾಗೆ ಇಲ್ಲ, ಹೋಗಲೇಬೇಕಾಗ್ತದೆ. ಹಾಗಾಗಿ ನಾನು ಬೆಂಗಳೂರಿಗೆ ಕೆಲವೊಂದು ಮೀಟಿಂಗ್ಗಳನ್ನು ಅಟೆಂಡ್ ಆಗಲಿಕ್ಕೆ, ಮಿನಿಸ್ಟರ್ ಮೀಟಿಂಗಿಗೆಲ್ಲ ಹೋಗುವ ಅವಕಾಶ ಒಂದು ಸಿಕ್ಕಿತ್ತು. ಅದರಿಂದಾಗಿ ಅದೆಲ್ಲ ಒಂದು ಮೆಮೊರಿ, ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಸಿಗುದಿಲ್ಲ. ನಾವು ಒಂದು ಕಡೆ ಹೊರಗೆ ಹೋದಾಗ ನಾವೇನಾದ್ರೂ ಒಂದು ತಿಳಿಲಿಕ್ಕೆ ಇರ್ತದೆ, ಕಲೀಲಿಕ್ಕೆ ಇರ್ತದೆ. ಹೋದಾಗ ಮಾತ್ರ ಹೇಳುದು, ಯಾವತ್ತು ಬಾವಿ ಒಳಗಿದ ಕಪ್ಪೆ ಆಗಬಾರ್ದು, ನಾವು ಆಚೆಗೆ ಹೋಗ್ಬೇಕು, ನೋಡ್ಬೇಕು ಅಂತ. ಅಲ್ಲಿದ್ದ ಸಮಸ್ಯೆ ಆಗಿರ್ಬೋದು, ಅಥವಾ ಅಲ್ಲಿನ ಜನರಾಗಿರ್ಬೋದು, ಅಲ್ಲಿ ರೀತಿ ರಿವಾಜ್ ಆಗಿರ್ಬೋದು, ಅದೆಲ್ಲವೂ ಸಹ ನಾವು ಓದೋದಕ್ಕಿಂತ ನಾವು ಅಲ್ಲಿ ಹೋಗಿ ಅದನ್ನು ಅನುಭವಿಸಿದಾಗ ಸಿಗುವ ಒಂದು ಖುಷಿಯೇ ಬೇರೆ. ಅದು ಯಾವತ್ತು ನೆನಪಿರ್ತದೆ, ಓದಿದ್ರೆ ಮರ್ತು ಹೋಗ್ಬೋದು, ಅನುಭವ ಮರ್ತು ಹೋಗುದಿಲ್ಲ. ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗ್ತದೆ ನಾಳೆ ಆದ್ರೆ ಸಹ. ಈಗ ವಿದ್ಯಾಭ್ಯಾಸದ ಏನು ಕಲ್ತ್ರಿ ಅದಕ್ಕೆ ಸರಿಯಾದ ಒಂದಷ್ಟು ಉದ್ಯೋಗಗಳಾಯ್ತು. ಆದ್ರೆ ಇದು ಯಾವ ಉದ್ಯೋಗವೂ ಸಹ ನಿಮ್ಗೆ ತೃಪ್ತಿ ಅಂತ ಕೊಡ್ಲಿಲ್ಲ. ನಿಮ್ಮದೇ ಆದಂತ ಬೇರೆ ದಾರಿಯನ್ನ ನೋಡ್ಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವ ದೃಷ್ಟಿಯಿಂದ ಏನ್ ಹೇಳ್ತಾರೆ, ಪೂರ್ಣ ಪ್ರಮಾಣದಲ್ಲಿ ಬೇರೆ ದಾರಿ ಅದು ಅಲ್ವಾ. ಈಗ ವಿದ್ಯೆಯಿಂದ ಹೋಗುವಂತಹ ಒಂದು ಉದ್ಯೋಗದ ದಾರಿಯೇ ಬೇರೆ, ಇನ್ನೊಂದು ದಾರಿಯೇ ಬೇರೆ. ಆ ದಾರಿಯನ್ನ ಆಯ್ಕೆ ಮಾಡ್ಕೊಂಡ್ರೆ, ನೀವು ಆಯ್ಕೆ ಮಾಡ್ಕೊಂಡ ದಾರಿ, ಅದಕ್ಕೆ ನೀವು ಎಲ್ಲೆಲ್ಲ ತರಬೇತಿಯನ್ನ ತಗೊಂಡ್ರಿ, ಅದರಿಂದ ನಿಮ್ಗೆ ಏನೆಲ್ಲ ಅವಕಾಶಗಳು ಒದಗಿ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರ. ನನಗೆ ತೃಪ್ತಿ ಕೊಟ್ಟದಂದರೆ ಅದು DC ಆಫೀಸಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅದು ಜಾಬು ಸ್ವಲ್ಪ ಪ್ರಾಬ್ಲಮಿಂದಾಗಿ, ಅಂದರೆ ಫಂಡ್ ಎಲ್ಲ ಸೆಂಟರ್ ಫಂಡ್, ಸ್ಟೇಟ್ ಫಂಡ್ ಅಂತೆಲ್ಲ ಇರುತ್ತಲ್ಲ, ಅದ್ರ ಪ್ರಾಬ್ಲಮಿಂದಾಗಿ ಅವ್ರು ಸ್ವಲ್ಪ ಸ್ಟೇ ಮಾಡಿದರು. ಅದ ನಂತರ ನನಗೆ ಅಲ್ಲಿ ವೆಯ್ಟ್ ಮಾಡ್ತಾ ಇರಲಿಕ್ಕೆ ಬೇಡ, ಅದು ಯಾವಾಗ ಫಂಡ್ ರಿಲೀಸ್ ಆಗ್ತದೆ ಅಂತ ಹೇಳಿ ಅಂತ ಅನ್ನಿಸ್ತು. ಆಗ ನಾನು ಟೀಚಿಂಗ್ ಜಾಬಿಗೆ ಹೋದೆ, ಅದು ಕೂಡ ಪ್ಲೇ ಸ್ಕೂಲ್ ಟೀಚಿಂಗ್. ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಆ ಪುಟಾಣಿ ಮಕ್ಕಳೊಟ್ಟಿಗೆ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು, ತಲೆಯಲ್ಲಿ ಏನೇ ಇದ್ರೂ ಕೂಡ ನಾನು ಬೆಳಿಗ್ಗೆ ಅಲ್ಲಿಗೆ ಕಾಲಿಟ್ಟೆ ಅಂದ ಕೂಡಲೇ ಎಲ್ಲ ಮರ್ತು ಹೋಗ್ತಾ ಇತ್ತು. ಅಷ್ಟು ಮುದ್ದಾದ ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥ ಅವಕಾಶ, ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೆ ಆ ಟೈಮನ್ನು ನಾನು ಮಾತ್ರ. ಆದರೆ ಏನಾಯಿತು, ಸಡನ್ 2 ವರ್ಷ ಅಲ್ಲಿ ಜಾಬ್ ಮಾಡುವಾಗ ನನ್ನ ಅತ್ತೆಯವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಶುರುವಾಯಿತು. ಅವರೊಟ್ಟಿಗೆ ಯಾರಾದರೂ ಇರಲೇಬೇಕು ಅನ್ನೋ ಹಾಗೆ ಆಯಿತು. ಆಗ ಹಸ್ಬೆಂಡ್ ಹೇಳಿದರು, ನೀನು ಜಾಬ್ ಮಾಡೋದು ಬೇಡ, ಸದ್ಯಕ್ಕೆ ಮನೆಯಲ್ಲೇ ಇರು ಅಂತ. ಆಗ ಬಿಡಬೇಕಾಯ್ತು ಜಾಬನ್ನು. ಜಾಬ್ ಬಿಟ್ಟ ನಂತರ ಸ್ವಲ್ಪ ಟೈಮ್ ಮನೆಯಲ್ಲೇ ಇದ್ದೆ. ಆಮೇಲೆ ಏನು ಮಾಡೋದು ಅಂತ ಇಲ್ಲ, ಸ್ವಲ್ಪ ಟೈಮ್ ಮನೇಲಿ ಇರಲಿಲ್ಲ, ಜಾಬ್ ಬಿಟ್ಟಿದ್ದೆ. ಅದಾದಮೇಲೆ ಇಲ್ಲಿ ಒಂದು ಟೈಲರಿಂಗ್ ಕ್ಲಾಸ್ ಅಂತ ಇತ್ತು. ಅತ್ತೆ ಸ್ವಲ್ಪ ರಿಕವರಿ ಆಗ್ತಾ ಬಂದಿರುವಾಗ ಎಣಿಸಿದೆ, ನಾನು ಟೈಲರಿಂಗ್ ಕ್ಲಾಸ್ ಇದೆ ಅಲ್ಲ, ಫಸ್ಟಿಗೆ ಎಂಬ್ರಾಯ್ಡರಿ ಕ್ಲಾಸ್, ಭಾರತೀಯ ವಿಕಾಸ ಟ್ರಸ್ಟಲ್ಲಿ ಎಂಬ್ರಾಯ್ಡರಿ ಕ್ಲಾಸ್ ಇದೆ ಅಂತ ಹೇಳಿ ಪೇಪರಲ್ಲಿ ನೋಡಿದ್ದೆ. ನಾನು ನೋಡಿದವಳು ಹೋದೆ ಅಲ್ಲಿಗೆ, ಹೇಗಿದೆ ನೋಡುವ, ಏನು ಕಲಿಸ್ತಾರೆ ಅಂತ ಹೇಳಿ. ಟೈಲರಿಂಗ್ ಮೊದಲಿಂದನೂ ಕಲಿಬೇಕು, ಎಂಬ್ರಾಯ್ಡರಿ ಕಲಿಬೇಕು ಅನ್ನೋ ಆಸೆ ಇತ್ತು ತುಂಬಾ. PUC ಇರುವಾಗಲೇ ಜಾಯಿನ್ ಆಗಿದ್ದೆ ಕೂಡ, ಆದರೆ ಅದು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ, ಆಮೇಲೆ ಬಿಟ್ಟಿದ್ದೆ. ಅದಾದಮೇಲೆ ಇಲ್ಲಿ ಅವಕಾಶ ಸಿಕ್ಕಿತು BVT ಅಲ್ಲಿ ಕಲೀಲಿಕ್ಕೆ. ಹೋದೆ, ತುಂಬಾ ಖುಷಿ ಆಯಿತು. ಒಂದು 35 ಜನದ ಹತ್ರ ಇದ್ದೆವು. ಎಂಬ್ರಾಯ್ಡರಿ ಮುಕ್ತಾ ಮೇಡಮ್ ಅಂತ ಇದ್ರು, ಅವರು ತುಂಬ ಚೆನ್ನಾಗಿ ಎಂಬ್ರಾಯ್ಡರಿ ಎಲ್ಲ ಹೇಳಿಕೊಟ್ರು. ಸಾರಿ ಕುಚ್ಚು, ಪಾಟ್ ಪೇಂಟಿಂಗ್ ಎಲ್ಲವನ್ನು ಅವರೇ ಹೇಳಿಕೊಡ್ತಿದ್ರು. ಎಲ್ಲವನ್ನು ಎಲ್ಲವನ್ನು ಅವರೇ ಹೇಳಿಕೊಡ್ತಾ ಇದ್ರು. ಅವರೊಂಥರ ಸರ್ವಗುಣ ಸಂಪನ್ನ ಇದ್ದ ಹಾಗೆ. ಬಹುಶಃ ಈ ಟೈಲರಿಂಗ್ ಕ್ಷೇತ್ರ ಅಂತ ಬಂದಾಗ, ಅಥವಾ ಯಾವುದು ಅದಕ್ಕೆ ಸಂಬಂಧಪಟ್ಟ ಯಾವುದು ಬಂದಾಗ, ಮುಕ್ತ ಅವರ ಹೆಸರು ಕೇಳದೇ ಇದ್ದವರು, ಅಥವಾ ಅವ್ರ ಹತ್ರ ಒಂದು ದಿವಸ ಆದ್ರೂ ತರಬೇತಿಯನ್ನ ಪಡೆಯದೇ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇರ್ಬೋದು ನಮ್ಮ ಉಡುಪಿ ಪ್ರಾಂತ್ಯದಲ್ಲಿ. ಖಂಡಿತವಾಗೂ ಅವರು ಧರ್ಮಸ್ಥಳ, ಉಜಿರೆ ಆಚೆ ಎಲ್ಲ ಹೋಗಿ ತುಂಬಾ ಕ್ಲಾಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಕಡೆ ಎಲ್ಲ ಕ್ಲಾಸ್ ಕೊಟ್ಟಿದ್ದಾರೆ. ಸಂಪನ್ಮೂಲ ವ್ಯಕ್ತಿ. ಹೌದು. ಅದು ಎಂಬ್ರಾಯ್ಡರಿ ಕ್ಲಾಸ್ ಫಿನಿಶ್ ಆಯಿತು. ನೆಕ್ಸ್ಟ್ ಟೈಲರಿಂಗ್ ಕ್ಲಾಸ್ ಕೂಡ ಬಂತು.
ಅದಾಗಿ ಸ್ವಲ್ಪ ಟೈಮಲ್ಲೇ ಅದಕ್ಕೆ ಕೂಡ ಹೋದೆ, ಜಾಯ್ನ್ ಆದೆ. ಟೈಲರಿಂಗ್ ಕ್ಲಾಸ್ ಕೂಡ ಅಲ್ಲೇ ಕಲಿತೆ. ತುಂಬ ಚೆನ್ನಾಗಿ, ಅಂದರೆ ನಾನು ಬೇರೆಯವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೀಗ ಫೀಸ್ ಕಟ್ಟಿ ಇವಾಗ ತಿಂಗಳಿಗೆ 600 ರೂಪಾಯಿ ಏನೋ ಕಟ್ಟಿ ಹೋಗ್ತಾ ಇರ್ತೇವೆ ಟೈಲರಿಂಗ್ ಕ್ಲಾಸಿಗೆ, 1 ಗಂಟೆ 2 ಗಂಟೆ ಹಾಗೆ ಹೋಗ್ತೇವೆ. ಅದು ನನ್ನ ಪ್ರಕಾರ ಏನಂದರೆ ಅದು ಟೈಮ್ ವೇಸ್ಟ್ ನಮ್ಮದು. ಮನೆಯಿಂದ ರೆಡಿ ಆಗಬೇಕು, ಮನೆಯದು ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಓಡಿ ಹೋಗುದು ಕ್ಲಾಸಿಗೆ. ಅಲ್ಲಿ ಕೆಲವೊಮ್ಮೆ ಮಿಷನ್ ಸಿಗ್ತದೆ, ಕೆಲವೊಮ್ಮೆ ಸಿಗುದಿಲ್ಲ, ಕೆಲವೊಮ್ಮೆ ಇವತ್ತು ನೋಟ್ಸ್ ಬರ್ಕೊಳ್ಳಿ ನಾಳೆ ಹೇಳಿಕೊಡ್ತೇವೆ, ಕಟಿಂಗ್ ಗೊತ್ತಾಗುದಿಲ್ಲ ಅಂತ ಸುಮಾರು ಸಮಸ್ಯೆಗಳೆಲ್ಲ ಇರ್ತದೆ ಅಲ್ವಾ. ಎಲ್ಲರೂ ಒಂದೇ ಟೈಪ್ ಇದನ್ನ ಕಟ್ ಮಾಡ್ತಾ ಇರೋದಿಲ್ಲ. ನನಗೆ ಏನೋ ಒಂದು ಸಮಸ್ಯೆ ಬಂತು ನನ್ನದು, ಆಗ ನಾನು ಮೇಡಮ್ ಹತ್ರವೇ ಕೇಳ್ಬೇಕು, ಇನ್ನೊಬ್ರು ಏನೋ ಮಾಡ್ತಿದ್ದಾರೆ ಅದನ್ನ ನೋಡುವ ಅಂತ ಹೇಳಿದ್ರೆ ಆಗುದಿಲ್ಲ, ಯಾಕಂದ್ರೆ ಬೇರೆ ಬೇರೆ ಮಾಡ್ತಾ ಇರ್ತಾರೆ. ಇಲ್ಲಿ 1 ತಿಂಗಳಿದ ಕ್ಲಾಸಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಒಂದನ್ನೇ ಮಾಡ್ತಾ ಇರ್ತಾರೆ. ಈಗ ನನ್ನದು ಸರಿ ಬರಲಿಲ್ಲ, ಹಾಗಾದ್ರೆ ಅವರ ಸರಿ ಬಂದಿದ್ದಿಲ್ಲ, ಅವ್ರದ್ದು ಹೇಗೆ ಸರಿ ಬಂದಿದೆ ಅಂತ ನೋಡ್ಕೊಂಡು ನಾವು ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಇದು ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಅಲ್ಲೇ ಇರೋದ್ರಿಂದ ಆದಷ್ಟು ನಾವು ವಿಷಯಗಳನ್ನು ತಿಳ್ಕೊಂಡು ಕರೆಕ್ಟ್ ಆಗಿ ಕಲೀಲಿಕ್ಕೆ ಅವಕಾಶ ಇದೆ. 1 ತಿಂಗಳಲ್ಲಿ ಬೇಕಾದಷ್ಟು ನಾವು ಕಲಿಬಹುದು. 1 ವರ್ಷ ಇಡೀ ನಾವು 2 ಗಂಟೆ ಹಾಗೆ ಹೋಗಿ ಕಲಿಯೋದನ್ನ ಇಲ್ಲಿ 1 ತಿಂಗಳಲ್ಲಿ ಕಲಿಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಅದನ್ನ ಯಾಕೆಂದ್ರೆ ದುಡಿತಾ ಇದ್ದವಾಗೂ ಕೂಡ ಕೆಲವೊಬ್ಬರಿಗೆ ಆಗುವ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ, 1 ತಿಂಗಳು ಅಲ್ಲಿ ಹೋಗ್ಬೇಕು ಹೇಳಿದ್ರೆ ನಾನು ಇಲ್ಲಿ ಕೆಲಸವನ್ನು ಬಿಡಬೇಕು ಅನ್ನುವ ಒಂದು ಕಲ್ಪನೆ ಬಂದು ಹೋಗ್ತದೆ. ಇವಾಗ ನಾನು 1 ಗಂಟೆ ಆದ್ರೆ ಹೋಗಿ ಬರಬಹುದಲ್ಲ ಅನ್ನುವ ಒಂದು ಭಾವನೆ ಕೂಡ ಬರ್ತದೆ. ಆದ್ರೆ ನೀವು ಹೇಳಿದ ರೀತಿ ನೋಡಿದ್ರೆ ಬಹುಶಃ 1 ತಿಂಗಳು ನಾವು ಅಲ್ಲಿ ಹೋದ್ರೆ ಪರಿಪೂರ್ಣ ಜಾಸ್ತಿಯನ್ನ ಕಲಿಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುದು ಗೊತ್ತಾಗ್ತದೆ. ಅದಕ್ಕೆ ಹೇಳಿದ್ದು ನಾನು ಅವಾಗ ಅನುಭವಕ್ಕೂ ಕಲ್ಪನೆಗೂ ತುಂಬಾ ವ್ಯತ್ಯಾಸ. ನಿಜವಾಗಿ ಸಹ ಕೆಲವರು KMC ಸ್ಟಾಫ್ ಎಲ್ಲ ಇದ್ರು ನಾನು ಕ್ಲಾಸ್ ಕೊಡುವ ಟೈಮಲ್ಲಿ, ಅವರೆಲ್ಲ ನೈಟ್ ಶಿಫ್ಟ್ ತಗೊಂಡು ಡೇ ಅಲ್ಲಿ ಇಲ್ಲಿ ಬಂದು ಕಲಿತಾ ಇದ್ರು. ಅಂದ್ರೆ ಫುಲ್ ಡೇ ಕಲೀಲಿಕ್ಕೆ ಸಿಗ್ತದೆ, ವಿಷಯ ಜಾಸ್ತಿ ಸಿಗ್ತದೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಅಂದ್ರೆ ನೈಟ್ ಶಿಫ್ಟ್ ಅನ್ನೇ ತಗೊಂಡು ಆ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಫುಲ್ ಬಂದ ಅಂದ್ರೆ ನೈಟ್ ಇದೊಂದು ನಿದ್ರೆ ಆಗ್ಬೇಕು, ಅದೆಲ್ಲ ಬಿಟ್ಟು ಅವ್ರು ಕಲೀಲೇಬೇಕು ಅನ್ನೋ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾ ಇದ್ರು. ಅವರನ್ನೆಲ್ಲ ನೋಡುವಾಗ ಖುಷಿ ಆಗ್ತಾ ಇತ್ತು. ಮನ್ಸಿದ್ರೆ ಮಾರ್ಗ ಏನೇ ಬೇಕಿದ್ರು ಮಾಡಬಹುದು. ನಾವೇನಾದ್ರೂ ಮಾಡ್ಬೇಕು ಅಂತಿದ್ರೆ ದೃಢವಾದ ಸಂಕಲ್ಪ ಇರ್ಬೇಕು, ಅದ್ರ ಜೊತೆಗೆ ಪರಿಶ್ರಮ ಕೂಡ ಇರ್ಬೇಕು. ಆಗ ಮಾತ್ರ ನಾವು ಅನ್ಕೊಂಡಿದ್ದು ಸಾಧಿಸ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಅದು ಅಲ್ಲೇ ಇರ್ತದೆ, ನಾವ್ ಇಲ್ಲೇ ಇರ್ತೇವೆ ಅಂತ. ಹಾಗೆ ಅದ್ರ ಜೊತೆಗೆ ನೀವು ಆರಿ ವರ್ಕ್ ಅನ್ನು ಕೂಡ ಕಲ್ತ್ರಿ, ಅದರ ಒಂದಷ್ಟು ಅನುಭವ, ಅದ್ರ ಜೊತೆಗೆ ಆರಿ ವರ್ಕ್ ಅನ್ನು ಕೂಡ ಹೇಳಿಕೊಟ್ರಿ ಅಲ್ಲಿ ಹೋಗಿ. ಅದೆಲ್ಲ ಒಂದು ಸಣ್ಣ ಸಣ್ಣ ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆಗೆ. ಓಕೆ ನಾನು ಆರಿ ವರ್ಕ್ ಕಲ್ತಿದ್ದು ಹೇಗೆ ಅಂದ್ರೆ, ನಮ್ಮದು ಎಂಬ್ರಾಯ್ಡರಿ ಕ್ಲಾಸ್ ಇತ್ತಲ್ಲ, ಆಗ ನಾವೆಲ್ಲ ಮುಕ್ತ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಆರಿ ವರ್ಕ್ ಹೇಳಿಕೊಡಿ ಅಂತ. ನನಗೆ ಅಷ್ಟೊಂದು ಕರೆಕ್ಟಾಗಿ ಬರುದಿಲ್ಲ, ನಾನು ಮಾಡ್ತೇನೆ ಬಟ್ ಅಷ್ಟೊಂದು ಕರೆಕ್ಟಾಗಿ ಬರುದಿಲ್ಲ ನನಗೆ. ನನಗೊಬ್ರು ಪರಿಚಯದವರಿದ್ದಾರೆ, ಅವರು ಫೀಸ್ ಮಾತ್ರ ಜಾಸ್ತಿ ಕೇಳುವವರು. ಅವರನ್ನ ಲಕ್ಷ್ಮಿ ಮೇಡಮ್ ಏನಾದ್ರು ಓಕೆ ಹೇಳಿದ್ರೆ ಕರೆಸುವ ಅಂತ ಹೇಳಿದ್ರು ಅವರು. ನಾವೆಲ್ಲ ಲಕ್ಷ್ಮಿ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ವಿ, ಆಯ್ತು ಅಂತ ಅವ್ರು ಹೇಳಿದ್ರು. ಅವರಿಗೆ 2 ಗಂಟೆ ನಮ್ಮೊಟ್ಟಿಗೆ ಬಂದು ಹೇಳಿಕೊಡುವಂಥದ್ದು ಟೈಮ್ ಇತ್ತು. 2 ಗಂಟೆಗೆ 2,000 ಅವರಿಗೆ ಫೀಸ್ ಪೇ ಮಾಡ್ಲಿಕ್ಕಿತ್ತು. ಅವರು ಬಂದ್ರು, ಟೇಬಲ್ ಅಲ್ಲಿ ಹೀಗೆ ಕುತ್ಕೊಂಡ್ರು, ನಮ್ಗೆ ವರ್ಕ್ ಮಾಡಿ ತೋರಿಸಿದ್ರು. ನಾವೆಲ್ಲ 25 ಜನವೂ ಬಂದವರಿಗೆ ಮುತ್ತಿಗೆ ಹಾಕಿಕೊಂಡು ನೋಡಿದೆವು ಅಷ್ಟೇ. 2 ಗಂಟೆಯಲ್ಲಿ ಎಷ್ಟು ಕಲೀಲಿಕ್ಕೆ ಸಾಧ್ಯ ಅಷ್ಟು. ಆಗ ನಾವು ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಆರಿಸಿ ನಾನು ಮಾಡಲಿಕ್ಕೆ ಶುರು ಮಾಡಿದೆ. ನನಗೆ ನೀಡಲ್ ತೆಗೆಯೋದೆಲ್ಲ ಗೊತ್ತಾಯಿತು, ಮತ್ತು ನಾನು ಚೈನ್ ಸ್ಟಿಚ್ಚನ್ನು ಕಲಿತೆ. ಆಮೇಲೆ ಅವರು ಬೀಡ್ಸ್ ಹಾಕೋದನ್ನು ತೋರಿಸಿದ್ರು, ಬೀಡ್ಸ್ ಹಾಕೋದು ಕೂಡ ಗೊತ್ತಾಯಿತು ನನಗೆ. ನನಗೆ ಸ್ವಲ್ಪ ಬರ್ತದೆ ಅಂತ ಅನ್ನಿಸ್ತು. ಲಾಸ್ಟ್ ಅದರದ್ದು ನಮ್ಮದು ಪ್ರೋಗ್ರಾಮ್ ಎಂಡ್ ಏನಿರುತ್ತಲ್ಲ, ಆಗ ನಾನು ಒಂದು ಬ್ಲೌಸಿಗೆ ವರ್ಕ್ ಮಾಡಿ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದೆ. ಹಾಗೆ ಎಲ್ಲರಿಗೂ ಖುಷಿ ಆಯಿತು. ಜಸ್ಟ್ 2 ಗಂಟೆಲಿ ಹೇಳಿಕೊಟ್ಟದನ್ನು ಇವಳೊಬ್ಳಾದ್ರೂ ಕ್ಯಾಚ್ ಮಾಡಿದ್ಲಲ್ಲ ಅಂತ. ಇನ್ನೊಬ್ರು ಇದ್ರು ರವಿ ಅಂತ ಹೇಳಿ, ಅವರು ಕೂಡ ಸ್ವಲ್ಪ ಕ್ಯಾಚ್ ಮಾಡಿದ್ರು. ನಾನು ಅದನ್ನೆಲ್ಲ ಮಾಡಿದೆ ಎಲ್ಲ ಸರಿ, ಆದರೆ ನನಗೆ ಸಿಲ್ಕ್ ಥ್ರೆಡ್ ವರ್ಕ್ ಬರಲಿಲ್ಲ. ಆಗ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ತುಂಬ ಟ್ರೈ ಮಾಡಿದೆ, ಎಷ್ಟು ಟ್ರೈ ಮಾಡಿದ್ರು ಕೂಡ ಸಿಲ್ಕ್ ಥ್ರೆಡ್ ವರ್ಕ್ ಬರಲಿಲ್ಲ ನನಗೆ. ಆಗ ಏನು ಮಾಡಬೇಕು, ಇನ್ನೂ ಸ್ವಲ್ಪ ನನಗೆ ಗೈಡೆನ್ಸ್ ಬೇಕು. ಯಾಕಂದರೆ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೇನೆ, ನನಗೆ ಮಾಡಲಿಕ್ಕೆ ಬರೋದಿಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬರಲಿಲ್ಲ. ನೆಕ್ಸ್ಟ್ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು, ಇಲ್ಲಿ ಒಂದು ಟ್ರೈನಿಂಗ್ ಇದೆ ಅಂತ ಹೇಳಿ. ಸರಸ್ವತಿ ಮೇಡಮ್ ಅಂತ ಒಬ್ಬರು ಟ್ರೈನಿಂಗ್ ಕೊಡ್ತಾ ಇದ್ರು. ಅವರದೊಂದು 8 ದಿನದ ಕ್ಲಾಸಸ್ ಇತ್ತು, ಅದಕ್ಕೆ ಹೋಗಿ ಜಾಯ್ನ್ ಆದೆ. ಅದರಲ್ಲಿ ಟ್ರೈ ಮಾಡಿದಾಗ ನನಗೆ ಸಿಲ್ಕ್ ಥ್ರೆಡ್ ವರ್ಕ್ ಆರಾಮ್ಸೆ ಬರಲಿಕ್ಕೆ ಶುರು ಆಯಿತು. ಅದಾದ ನಂತರ ನನಗೆ ಲಕ್ಷ್ಮಿ ಮೇಡಮ್ ಅವರೇ ಒಮ್ಮೆ ಫೋನ್ ಮಾಡಿ ಹೇಳಿದರು, ನಮ್ಮದು ಹೀಗೆ ಒಂದು ಟೈಲರಿಂಗ್ ಸೆಷನ್ ಆಗ್ತಾ ಇದೆ, ಅದರಲ್ಲಿ ಮುಕ್ತಾ ಮೇಡಮ್ ಅವರು 1 ದಿನ ಇರೋದಿಲ್ಲ, ಆ ಟೈಮಲ್ಲಿ ನಿನಗೆ ಗೊತ್ತಿರೋಷ್ಟದನ್ನು ನೀನು ಆರಿ ವರ್ಕನ್ನು ಇವರಿಗೆ ಹೇಳಿಕೊಡ್ಬೋದಾ ಅಂತ. ಖಂಡಿತ ಮೇಡಮ್, ನನಗೆ ಗೊತ್ತಿರೋಷ್ಟನ್ನು ಹೇಳಿಕೊಡ್ತೇನೆ, ಜಾಸ್ತಿ ನನಗೇನು ಗೊತ್ತಿಲ್ಲ ಅದರ ಬಗ್ಗೆ ಹೇಳಿದೆ. ಪರವಾಗಿಲ್ಲ, ನಿಂಗೆ ಎಷ್ಟು ಗೊತ್ತಿದೆ ಅದನ್ನು ಹೇಳಿಕೊಡು ಹೇಳಿದರು. ಆಯಿತು ಅಂತ ಹೇಳಿ ಒಪ್ಕೊಂಡೆ. ಹೋಗಿದೆ, 1 ದಿನದ ಕ್ಲಾಸ್ ಮಾಡಿದೆ, ಎಲ್ಲರಿಗೂ ಖುಷಿ ಆಯಿತು. ಸ್ವಲ್ಪ ಕೆಲವರಿಗೆ ಕಷ್ಟ ಆಯಿತು ಅದನ್ನು ನೀಡಲನ್ನು ಮೇಲೆ ತೆಗಿಲಿಕ್ಕೆಲ್ಲ, ಕೆಲವರೆಲ್ಲ ಮಾಡಿದ್ರು. ನನಗೆ ಒಂದು ಹೊಸ ಅನುಭವ. ನಾವು ಕಲ್ತದನ್ನ ಹೇಳಿಕೊಟ್ಟಾಗೆ ನಾವು ಮತ್ತು ಜಾಸ್ತಿ ಕಲಿತಾ ಹೋಗ್ತೇವೆ. ಖಂಡಿತ ಹಾಗೆ ಅಲ್ಲಿಂದ ಅವಕಾಶಗಳು ಒಂದರ ಮೇಲೆ ಒಂದು ಬರ್ಲಿಕ್ಕೆ ಶುರು ಆಯಿತು. ಹಾಗೆ ನಬಾರ್ಡಿಂದ ಎಲ್ಲ
ಟ್ರೈನಿಂಗ್ ಎಲ್ಲ ಆರಿ ವರ್ಕ್ ಇದು ಫಸ್ಟ್ ಟೈಮ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು. ಅಂದರೆ ಆರಿ ವರ್ಕ್ ಏನಾಗಿತ್ತು ಅಂದರೆ ಖಾಲಿ ರಾಜಸ್ಥಾನ್ ಸೈಡ್ನವ್ರು ಜಾಸ್ತಿ ಮಾಡ್ತಾ ಇದ್ರು, ಇಲ್ಲಿ ಲೋಕಲಿಗೆ ಯಾರಿಗೂ ಗೊತ್ತಿರಲಿಲ್ಲ ಅದು ವರ್ಕ್. ಕ್ಲಾಸ್ ಕೂಡ ಕಮ್ಮಿ ಇತ್ತು ಆ ಟೈಮಲ್ಲಿ, ಹಾಗಾಗಿ ಇಲ್ಲಿ ಕ್ಲಾಸ್ ಅದ್ರ ಬಗ್ಗೆ ತುಂಬಾ ಇವಾಗ ಅದರ ಬಗ್ಗೆ ತುಂಬಾ ಕ್ಲಾಸಸ್ ಇದೆ. ನನ್ನಲ್ಲಿ ಕಲ್ತವ್ರೆ ತುಂಬಾ ಜನ ಕ್ಲಾಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಎಲ್ಲ ಕಡೆಯಲ್ಲೂ ಈಗ ಕ್ಲಾಸಸ್ ಇದೆ. ಆ ಟೈಮಲ್ಲಿ ಸ್ವಲ್ಪ 2019-20 ಆ ಟೈಮಲ್ಲೆಲ್ಲ ಸ್ವಲ್ಪ ಕ್ಲಾಸಸ್ ಕಮ್ಮಿ ಇತ್ತು, ಎಲ್ಲರಿಗೂ ಅದರದ್ದು ಐಡಿಯಾ ಇರಲಿಲ್ಲ. ಹಾಗೆ ಹೊಂಬೆಳಕು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ಳೋಣ. ಸಣ್ಣ ವಿರಾಮದ ನಂತರ ಶ್ರೀಮತಿ ರಮ್ಯಾ ಎಸ್ ಅವರ ಜೊತೆಗಿನ ಮಾತುಕತೆಯನ್ನು ಮುಂದುವರಿಸೋಣ. ಇದ್ರ ಜೊತೆಗೆ ಒಂದು ಕೈಮಗ್ಗದ ಒಂದು ಸಣ್ಣ ಅನುಭವ ಉಂಟು. ಆ ಅವಕಾಶ ನಿಮಗೆ ಹೇಗೆ ಒದಗಿ ಬಂತು? ಅದಲ್ಲದೆ ನೀವಾಗಿಯೇ ಒಂದು ಸೀರೆಯನ್ನು ಕೂಡ ನೇಯ್ದಿದ್ದೀರಿ. ಆ ಒಂದು ಯಾಕೆ ಹೇಳಿದ್ರೆ ನಾವಾಗಿಯೇ ಒಂದು ಸೀರೆ ಮಾಡಿದ್ದೇವೆ ಅಂತ ಹೇಳಬೇಕಾದ್ರೆ ಅದೊಂದು ಕ್ಷಣ ಅದ್ಭುತ, ಯಾವ ಕಾಲಕ್ಕೂ ಕೂಡ ಮನಸ್ಸಿನಲ್ಲಿ ಅಚ್ಚೊತ್ಕೊಂಡಿರ್ತದೆ. ಆ ಒಂದು ಅನುಭವದ ಬಗ್ಗೆ ಒಂದಷ್ಟು ಮಾತು. ಕೈಮಗ್ಗದ ತರಬೇತಿ ಇದೆ ಅಂತ ಹೇಳಿ ನನಗೆ ಗೊತ್ತಾಗಿದ್ದು, ನಾನು ಶೆಟ್ಟಿಗಾರ್ ಪದ್ಮಶಾಲಿ ಬರ್ತೇನೆ, ಹಾಗಾಗಿ ನಮ್ಮ ಕುಲ ಕಸುಬು ಅದು ನೇಕಾರಿಕೆ. ನನ್ನದು ಅಜ್ಜಿ ಅಂದ್ರೆ ಸಾಲಿಕೆರೆಯಲ್ಲಿದ್ರು ಅವರು, ಆ ಸೈಡಲ್ಲೆಲ್ಲ ನೇಕಾರಿಕೆ ಜಾಸ್ತಿ ಮಾಡ್ತಾ ಇದ್ರು ಮನೆಯಲ್ಲೇ. ಹೌದು 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 ಹೌದು. ಅವರು ನಾವು ತೀರ್ಥಹಳ್ಳಿಯಲ್ಲಿ ಕಲೀಲಿಕ್ಕೆ ಇದ್ದದ್ದು ಅಜ್ಜಿ ಮನೆಯಲ್ಲಿ ಅಲ್ಲ, ಆಗ ಅವರು ಅವರ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ರು. ನಾವು ಹೀಗೆ ಸೀರೆ ನೇಯ್ತಾ ಇತ್ತು, ಅದಕ್ಕೆ ಕರೆ ಕಟ್ತಾ ಇದ್ವಿ. ನನ್ನ ಅಜ್ಜಿ ಕೈ ಚಳಕ ತುಂಬಾ ಚಂದ ಇತ್ತು, ತುಂಬಾ ಚಂದಾಗಿ ವರ್ಕ್ ಎಲ್ಲ ಮಾಡ್ತಾ ಇದ್ರು. ನಾನು ಕಲಿಯುವಾಗ ಸಹ ಉಲ್ಲನ್ನೆಲ್ಲ ತಗೊಂಡು ಬಂದು ನನಗೆ ಕೊಡು, ನಾನು ಮಾಡಿ ಕೊಡ್ತೇನೆ ಅಂತೆಲ್ಲ ಹೇಳಿ ಅವರು ಬಾಗಿಲು ತೋರಣ ಎಲ್ಲ ಅವರಿಗೆ ತುಂಬಾ ಇಂಟ್ರೆಸ್ಟ್ ಅಂತದೆಲ್ಲ ವರ್ಕ್. ಅವರೆಲ್ಲ ಹೇಳುವಾಗ ನನಗೆ ಅನಿಸ್ತಿತ್ತು ಮಗ್ಗದ್ದೆಲ್ಲ ಅಂತ. ಆಮೇಲೆ ಇದು ಪೇಪರಲ್ಲಿ ಒಮ್ಮೆ ಆ್ಯಡ್ ಬಂತು, ಮತ್ತೆ ಅಲ್ಲೆಲ್ಲ ಗ್ರೂಪಲ್ಲೆಲ್ಲ ಹಾಕಿದ್ರು ಹೀಗೆ ಕೈಮಗ್ಗದ ತರಬೇತಿ ಇದೆ ಅಂತ. ನನ್ಗೆ ಅನಿಸ್ತು ನಮ್ಮ ಅಜ್ಜಿ ಈಗ ಇಲ್ಲ, ಅದನ್ನ ನಾನು ಸ್ವಲ್ಪ ಕಲಿಬಹುದಲ್ಲ ಅಂತ. ಆಗ ನಾನು ಅಲ್ಲಿ ಹೋಗಿ ಕೇಳಿದೆ, ನಾನು ಹೀಗೆ ಟೈಲರಿಂಗ್ ಎಲ್ಲ ಮಾಡ್ಕೊಂಡಿದ್ದೇನೆ, ನಾನು ಹೀಗೆ ಮಾಡ್ಬೋದಾ? ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ಮಾಡ್ಕೊಳ್ಬೋದು, ಆದರೆ ಟ್ರೈನಿಂಗ್ 6 ಮಂತ್ ಇದೆ, ಅದನ್ನು ನೀವು ಅಟೆಂಡ್ ಆಗಬೇಕಾಗತ್ತೆ ಹೇಳಿದರು. ಓಕೆ ಅಂತ ಹೇಳಿದೆ. ಅಂದರೆ 6 ತಿಂಗಳ ಟ್ರೈನಿಂಗ್ ಆದ ನಂತರ ನಮಗೆ ಕೈಮಗ್ಗ ನಮ್ಮ ಮನೆಯಲ್ಲಿ ಮಾಡೋದಂತಾದರೆ ಮನೆಯಲ್ಲಿ ಕೊಡ್ತಾರೆ, ಇಲ್ಲ ಅಂತಾದರೆ ಅಲ್ಲಿ ಒಂದು ಸಂಸ್ಥೆ ಅಂತ ಮಾಡ್ತಾರೆ, ಕೈಮಗ್ಗ ನೇಯ್ಗೆ ಕೇಂದ್ರ ಅಂತ, ಅಲ್ಲಿ ಹೋಗಿ ಮಾಡ್ಬೋದು ನೀವು ಅಂತ ಹೇಳಿದರು. ಮನೆಯಲ್ಲಿ ಜಾಗ ಇದೆ ಅಂತಂದರೆ ನಾವೇ ಮನೆಗೆ ತೊಗೊಂಡು ಬಂದು ಮಾಡ್ಬೋದು ಅಂತ. ಆಗ ನಾನು ಓಕೆ ಅಂತ ಹೇಳಿ 6 ಮಂತ್ ಇದು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಆಗ ಕೂಡ ತುಂಬ ಚೆನ್ನಾಗಿತ್ತು ಟ್ರೈನಿಂಗ್ ಎಲ್ಲ ಪೀರಿಯಡ್, ತುಂಬ ಖುಷಿಯಲ್ಲೆಲ್ಲ ಆಯಿತು. ಅದರ ನಡುವಲ್ಲಿ ಒಮ್ಮೆ ದುಬೈಗೆಲ್ಲ ಹೋಗಿ ಬಂದೆ. ಹೋಗಿ ಬರುವಾಗ ಎಲ್ಲ ಟ್ರೈನಿಂಗ್ ಮುಗ್ದಿತ್ತು. ಆಮೇಲೆ ಇಲ್ಲಿ ಬನ್ನಂಜೆ ಓಲ್ಡ್ ಜಿಲ್ಲಾ ಪಂಚಾಯತ್ ಬಿಲ್ಡಿಂಗ್ ಇದೆ ಅಲ್ಲ, ಅದರಲ್ಲಿ ಇವಾಗ ಕೈಮಗ್ಗ ಕೇಂದ್ರ ಇದೆ. ಇವಾಗ ಸೆಕೆಂಡ್ ಬ್ಯಾಚ್ ಟ್ರೈನಿಂಗ್ ಕೂಡ ಆಗ್ತಾ ಇದೆ. ಹೌದು, ಫಸ್ಟ್ ಬ್ಯಾಚಿನವರಿಗೆ ಈಗ ಮಗ್ಗ ಕೊಟ್ಟಿದ್ದಾರೆ, ಅಲ್ಲೇ ಕುತ್ಕೊಂಡು ನೇಯುವವರು ನೇಯ್ಬೋದು ಅಂತ. ಹೌದು, ನಾನು ನೇಯ್ದಿರೋ ಸೀರೆಯನ್ನೇ ಹಾಕೊಂಡು ಬರಬೇಕು ಅಂತೇಳಿ ಅನ್ಕೊಂಡಿದ್ದೆ. ಸ್ವಲ್ಪ ಕಾರಣಾಂತರಗಳಿಂದ ಹಾಕೊಂಡು ಬರ್ಲಿಕ್ಕೆ ಆಗಲಿಲ್ಲ. ಹೌದು, ಹಸಿರು ಬಣ್ಣದಾಗ ತುಂಬಾ ಹೆಮ್ಮೆ ಅನಿಸ್ತದೆ. ಆದರೂ ನೀವು ನೇಯ್ದ ಒಂದು ಸೀರೆಯನ್ನ ಇವತ್ತು ಇಲ್ಲಿಗೆ ಹಾಕೊಂಡು ಬರ್ಲಿಕ್ಕೆ ಆಗದೇ ಇದ್ರು ಕೂಡ ಅದನ್ನು ಇನ್ನೊಂದು ಕಡೆಯಲ್ಲಿ ಹಾಕೊಳ್ಬೇಕು ಅನ್ನೋ ಒಂದು ಕನ್ಸು ಉಂಟಲ್ಲ, ಆ ಒಂದು ಕನಸಿನ ಬಗ್ಗೆ ಇವಾಗಲೇ ಹೇಳಿಬಿಡಿ. ಇನ್ನು ಯಾವಾಗೋ ಹಾಕುವ ಒಂದು ಸದ್ಯದಲ್ಲೇ ಉಂಟಲ್ವಾ? ನಾಡಿದ್ದು ಕೈಮಗ್ಗ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮ ಆಗ್ತಾ ಇದೆ. ಆಗಸ್ಟ್ 4ನೇ ತಾರೀಕಿಂದ ಆಗ್ತಾ ಇದೆ. ಅದು ರಾಜಾಂಗಣದಲ್ಲಿ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಸೌಂದರ್ಯ ಸ್ಪರ್ಧೆ ಕೂಡ ಇದೆ, ಫ್ಯಾಷನ್ ಶೋ ಅಲ್ಲಿ ನಾವು ಉಡುಪಿ ಕೈಮಗ್ಗ ಸೀರೆಗಳನ್ನ ಉಟ್ಟುಕೊಂಡು ಅಲ್ಲಿ ನಾವು ಸಾಂಪ್ರದಾಯಿಕ ಉಡುಗೆಯಲ್ಲಿ ಫ್ಯಾಷನ್ ಶೋ ಮಾಡುವಂಥದ್ದು. ಯಾರು ಬೇಕಿದ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಸಾರೀಸ್ ಬೇಕಿದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಓಲ್ಡ್ ಜಿಲ್ಲಾ ಪಂಚಾಯತ್ ನೇಯ್ಗೆ ಕೇಂದ್ರ ಇದೆಲ್ಲ, ಅಲ್ಲಿ ಸಿಗತ್ತೆ ಬೇಕಾದ್ರೆ. ಹೌದು ಹೌದು.
ಅವರು ತಗೊಳ್ಬೋದು. ನಾನು ಆ ದಿನ ನಾನು ನೇಯ್ದ ಸೀರೆಯನ್ನೇ ಉಟ್ಕೊಂಡು ಫ್ಯಾಷನ್ ಶೋ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದೇನೆ. ಬಹುಶಃ ಯಾವುದೇ ಒಂದು ಸಾಕಾರ ಆಗಬೇಕು ಅಂತಿದ್ರೆ ಅದಕ್ಕೊಂದು ಸಮಯ ಬರಬೇಕು ಅಂತ. ಬಹುಶಃ ಆ ಸಮಯ ಇವತ್ತಿಲ್ಲ, ಆಗಸ್ಟ್ 4 ಅಂತ ಕಾಣ್ತದೆ. ಇದಷ್ಟು ಕೈಮಗ್ಗದ ಒಂದು ಸೀರೆಯ ನಿಮ್ಮ ಜರ್ನಿ ಆಯಿತು. ಅದಾದ್ಮೇಲೆ ತರಬೇತಿಗಳನ್ನು ಕೂಡ ನೀಡ್ತಾ ಇದ್ದೀರಿ ಅಂತ. ಹೌದು. ಅದಕ್ಕೆ ದೂರದವರೆಗೆ ಹೋದದ್ದು ಅನುಭವಗಳುಂಟು, ಹಾಸನದಾಗಿರ್ಬೋದು ಅಥವಾ ಬೇರೆ ಕಡೆಗೆ ಹೋಗಿದ್ದಾಗಿರ್ಬೋದು. ಆ ತರಬೇತಿಯ ಅನುಭವ ಅಲ್ಲಿ ಹೋದಾಗೆಲ್ಲ ಯಾವ ಥರದ ಒಂದು ಉತ್ಸಾಹ ಪ್ರೋತ್ಸಾಹನ ಬೇರೆಯವ್ರಿಗೆ ಕೊಟ್ರಿ, ಬೇರೆಯವರಿಂದ ನೀವೇನು ಪಡ್ಕೊಂಡ್ರಿ ಅಂತ ಹೇಳಿದ್ರೆ, ಕಲಿಯೋರಿಗೆ ಹೋಗ್ಬೇಕು ಅಂತ ಬಂದಾಗ ಆ ಕಲಿಯೋರಿಂದ ಕೂಡ ಕೆಲವಷ್ಟು ಕಲಿಲಿಕ್ಕೆ ಇರ್ತದೆ ನಮ್ಗೆ. ಕಲಿಸೋರು ಕೂಡ ಕಲಿಯೋರಿಂದ ಕಲಿತಾರೆ ಅಂತ ಅನುಭವಗಳಾದದಿದ್ರೆ, ಅಥವಾ ನೀವು ಎಲ್ಲೆಲ್ಲ ಹೋಗಿ ತರಬೇತಿಯನ್ನ ನೀಡಿದ್ದೀರಿ ಅನ್ನುವಂತ ಒಂದಷ್ಟು ವಿಚಾರಗಳು ನಮ್ಮ ವೀಕ್ಷಕರಿಗೆ. ನನ್ನ ತಂದೆ ಆಸೆ ಇದ್ದದ್ದು ನಾನು ಟೀಚರ್ ಆಗಬೇಕು ಅಂತ. ನಾನು BVTಯಲ್ಲಿ ಸಿಕ್ಕ ಒಂದು ಸಣ್ಣ ಸಣ್ಣ ಅವಕಾಶಗಳನ್ನು ಬಳಸಿಕೊಂಡದ್ರಿಂದ ನನಗೆ ನಾನು ಆ ಥರದ ಒಂದು ಶಿಕ್ಷಕಿ ಆಗುವ ತಂದೆಯ ಆಸೆ ಅಂತೂ ಪರಿಪೂರ್ಣ ಆಯ್ತು. ಹೌದು. ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅದರಲ್ಲಿ ಕೂಡ ಗುರುವಂದನ ಕಾರ್ಯಕ್ರಮ ಇತ್ತು. ಅದರಲ್ಲಿ ಕೂಡ ನನ್ನನ್ನೊಂದು ಫೋಟೋ ಹಾಕಿದ್ರು. ಆಗ ನನಗೆ ಪ್ರೌಡ್ ಫೀಲ್ ಆಯ್ತು. ಅಂದ್ರೆ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಕಲ್ತು ಕೂಡ ಎಲ್ಲೂ ಫೋಟೋ ಬಂದದ್ದಿಲ್ಲ. ಆದ್ರೆ ಒಂದು ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಹೊರಟಾಗ ನನ್ನದೊಂದು ಫೋಟೋ ಅಲ್ಲಿ ಬೋರ್ಡ್ ಅಲ್ಲಿ ಬಂದಿದೆ ಅಲ್ಲ ಅಂತ ಹೇಳಿ ತುಂಬಾನೇ ಸಂತೋಷ ಕೊಡ್ತಾ ಆ ದಿನ ಕೂಡ. ಅದಾದ ನಂತರ ನಾನು ತರಬೇತಿಗಳನ್ನ ತುಂಬಾ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೆ. ಆದರೆ ನನ್ನ ಪ್ರೆಗ್ನೆನ್ಸಿ ಅಂದರೆ ನಾನು ಮದುವೆ ಆಗಿ 8 years ಆದಮೇಲೆ ಪ್ರೆಗ್ನೆನ್ಸಿ ಆದದ್ದು. ಆಗ ನನ್ನದು ತರಬೇತಿ ಒಂದಿದೆ ಅಂತ ಹೇಳಿದರು ನನಗೆ. ಆಗ 8 month 9 month ಹತ್ರ ಇತ್ತು. ಆಗ ಒಂದು 10 days ಇದು ಪ್ರೋಗ್ರಾಮ್ ಇದೆ, ನಿಮಗೆ ಆದರೆ ನೀವು ಮಾಡಿಕೊಡಿ, ಇಲ್ಲ ಅಂತಂದರೆ ನಿಮ್ಮ ಸ್ಟೂಡೆಂಟ್ಸ್ ಯಾರನ್ನಾದ್ರೂ ಇದ್ದರೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಓಕೆ ಸರ್, ಪರವಾಗಿಲ್ಲ ಅಂತ ಹೇಳಿ ನಾನು ಅಗ್ರಿ ಆದೆ. ಮತ್ತು ನನ್ನೊಟ್ಟಿಗೆ 2 ಸ್ಟೂಡೆಂಟ್ಸ್ ಒಮ್ಮೆಲೆ ಹೇಳಲಿಕ್ಕಾಗೋದಿಲ್ಲ ಕಂಡೀಷನ್ ಹೇಗೆ ಅಂತ. ನಾನು ಮತ್ತೆ ಅಧಿಕ ಪ್ರಸಂಗ ಆಗಬಾರ್ದಲ್ಲ, ನಾನೇ ಎಲ್ಲ ಮಾಡ್ತೇನೆ ಅಂತ ಹೋಗಿ ಕೊನೆಗೆ ಆಗದೆ ಅಲ್ಲಿ ಇದು ಸ್ಟೂಡೆಂಟ್ಸಿಗೆಲ್ಲ ತೊಂದರೆ ಆಗಬಾರ್ದು. ಅದಕ್ಕೆ ನನ್ನೊಟ್ಟಿಗೆ 2 ಕೂಡ ಕರ್ಕೊಂಡು ಹೋದೆ. ನಾನು ಕೂಡ ತರಬೇತಿ ಕೊಡ್ತಾ ಇದ್ದೆ. ತುಂಬ ಜನ ಇದ್ದರು ಆಗ. ಆರಿ ವರ್ಕಿಗೆ ಆಗ ತುಂಬ ಡಿಮ್ಯಾಂಡ್ ಇತ್ತು, ಎಲ್ಲರೂ ಬಂದು ಜಾಯಿನ್ ಆಗ್ತಾ ಇದ್ರು. ಆ ಟೈಮಲ್ಲಿ ತರಬೇತಿ ಕೊಡ್ತಾ ಇದ್ದೆ. ಅದರಲ್ಲಿ ಏನಾಯಿತು ಅಂದರೆ, ನಾನೇನಾದರೂ ಆ ಟೈಮಲ್ಲಿ 8 month ಆಗಿದೆ ನನಗೆ, ಈಗ ಯಾಕೆ ಹೊರಗೆ ಹೋಗೋದು, ನನ್ನ ಮನೆಯಲ್ಲೇ ಕುತ್ಕೊಳ್ಬೋದಲ್ಲ ಅಂತ ಏನಾದರೂ ಕುತ್ಕೊಂಡಿದ್ರೆ ಅಷ್ಟು ಜನರದೊಂದು ಆಶೀರ್ವಾದ ಇದೆ ಅಲ್ಲ ನನಗೆ ಖಂಡಿತವಾಗೂ ಸಿಗ್ತಾ ಇರಲಿಲ್ಲ. ಆ ಪ್ರೋಗ್ರಾಮ್ ಎಂಡ್ ಆದದ್ದು November 27th. ನನಗೆ ಡೆಲಿವರಿ ಆದದ್ದು November 28th. ಅಂದರೆ 27th ನಾನು ಸಂಜೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಊಟ ಎಲ್ಲ ಮಾಡಿ ಕುತ್ಕೊಂಡಿದ್ದೆ. ಆಗ್ಲೇ ಸಡನ್ ಆಗಿ ಹಾಸ್ಪಿಟ್ಲಿಗೆ ಹೋಗುವಂತ ಅವಕಾಶ ಆಯಿತು. ಸೊ ಇದು ಹಾಸ್ಪಿಟ್ಲಿಗೆ ಹೋದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡೆಲಿವರಿ ಆಯಿತು. ಡೆಲಿವರಿ ಆಗಿ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ನಾನು ವಾರ್ಡಿಗೆ ಬಂದೆ. ವಾರ್ಡಿಗೆ ಬಂದು ಸ್ವಲ್ಪ ಟೈಮ್ ಆದ ಮೇಲೆ ಮೊಬೈಲ್ ಕೊಟ್ಟರು ನನಗೆ ನನ್ನ ತಾಯಿ. ಆಗ ನಾನೊಮ್ಮೆ ನೋಡ್ತೇನೆ, ಅದರಲ್ಲಿ ಒಂದು 800 ವಿಶಸ್ ಬಂದಿದೆ ನನಗೆ. ಆಗ ನನಗೆ ಅನ್ನಿಸ್ತು ನಾನೊಂದು ಸೆಲೆಬ್ರಿಟಿ ಹಾಗೆ ಫೀಲ್ ಆಗ್ತಾ ಇದ್ದೆ. ಆಗ ನಾನೇನಾದ್ರೂ ಇಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ದೇ ಇದ್ದಿದ್ರೆ ಯಾರು ಗುರುತಿಸ್ತಿದ್ರು? ಎಲ್ಲರಿಗೂ ಮಗು ಆಗತ್ತೆ, ಯಾರು ವಿಶ್ ಮಾಡ್ತಾ ಇರ್ತಾರೆ ಅಲ್ವಾ? ನಮ್ಮ ಫ್ಯಾಮಿಲಿಯವರೊಂದು 4 ಜನ ಅಷ್ಟೇ. ಆದ್ರೆ ಇಷ್ಟೊಂದು ವಿಶಸ್ ಬರ್ತಾ ಇದೆ ಅನ್ನುವಾಗ ಒಬ್ರಿಂದ ಒಬ್ರಿಗೆ ಇವರಿಗೆ ಅಂತ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಅದೊಂದು ಸಂಭ್ರಮನೆ ಬಂದ ಒಂದು ಸಂತೋಷದ ಅದನ್ನ ಇಮ್ಮಡಿಗೊಳಿಸಿ. ಮಗಳ ವಯಸ್ಸು ಎಷ್ಟು? ಮಗಳ ಹೆಸರೇನು? 2.5 ವರ್ಷ ಇವಾಗ. ಆರಾಧ್ಯ ಅಂತ. ನಾನು ಮನೆಯಲ್ಲಿ ಕೂಡ ತರಬೇತಿಯನ್ನು ಕೊಡ್ತೇನೆ. ಹೌದಾ? ಹೌದು. ಒಂದು ಚಿಕ್ಕ ಮಗುವನ್ನ ಹಿಡ್ಕೊಂಡು ತರಬೇತಿ ಕೊಡೋದು ಸ್ವಲ್ಪ ಕಷ್ಟ, ಆದ್ರೂ ಕೂಡ ತರಬೇತಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಯಾವ ರೀತಿಯಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದೀರಿ? ತರಬೇತಿ ಕೊಡುವಾಗ ಅಂದ್ರೆ ದನ್ನ ಹೇಳಿಕೊಡ್ತಾ ಇದ್ದೀರಿ? ಸಾರಿ ಕುಚ್ಚು ಹೇಳಿಕೊಡ್ತೇನೆ, ಆರಿ ವರ್ಕ್ ಕೂಡ ಹೇಳಿಕೊಡ್ತೇನೆ. ನನ್ನ ಮಗಳು ಕೂಡ ಬರ್ತಾಳೆ ಆರಿ ವರ್ಕ್ ಎಲ್ಲ ಮಾಡುವಾಗ, ಸೀರೆ ಕುಚ್ಚು ಮಾಡುವಾಗ. ಆಗ ಅವಳು ಅಮ್ಮ ನನಗೆ ಕೂಡ ನೀಡಲ್ ಕೊಡಿ ಹೇಳ್ತಾಳೆ. ಅವಳಿಗೆ ಕೂಡ ಒಂದು ನೀಡಲ್ ರಿಂಗ್ ಹಾಕಿ ಅವಳನ್ನು ಕೂಡ ಕೂರಿಸ್ಕೊಳ್ಳೋದು, ಎಲ್ಲರೊಟ್ಟಿಗೆ ಕ್ಲಾಸ್ ಹೇಳಿಕೊಡುದು. ಎಲ್ಲರೂ ಹೇಗೆ ಹೇಳ್ತಾರೆ, ನನ್ನದಾಯ್ತು ನಂಗೆ ನೆಕ್ಸ್ಟ್ ಹೇಳಿಕೊಡಿ, ಇವಳು ಕೂಡ ಹಾಗೆ ಹೇಳ್ತಾಳೆ, ನನ್ನದಿದು ಫಿನಿಶ್ ಆಯ್ತಮ್ಮ ನಾನು ಬೇರೆ ಡಿಸೈನ್ ಮಾಡ್ತೇನೆ. ಹಾಗೆ ಅವರ ಜೊತೆಗೆ ಅವರು ಹೇಳ್ತಾರೆ ಅದನ್ನ ವಿಚಾರಿಸ್ತಾಳೆ. ಕ್ಲಾಸ್ ಅನ್ನು ಮಾಡ್ತಾ ಇದ್ದೀರಿ ಕಾರ್ಕಳದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ? ಹೌದು, ಅದು ಮೊದಲೇ ಕಾರ್ಕಳದಲ್ಲಿ ಸುಮೇಧ ಇನ್ಸ್ಟಿಟ್ಯೂಷನ್, ಫ್ಯಾಷನ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಕಾರ್ಕಳದಲ್ಲಿ, ಮೇನ್ ಸಿಟಿಯಲ್ಲೇ ಇದೆ. ಅಲ್ಲಿ ಒಂದು ದಿನದ ತರಬೇತಿಯನ್ನು ಕೊಡ್ಲಿಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಮಣಿಪಾಲಲ್ಲಿ ಇದೆ ಅಲ್ಲ, ಅಲ್ಲಿ ಕೂಡ ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ಸ್ ಅವರಿಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಹೋಗಿದ್ದೆ. ಅದಾದ್ಮೇಲೆ PPC ಕಾಲೇಜ್ ಇದೆ ಅಲ್ಲ, ಅಲ್ಲಿ ಆಶಾ ನಿಲಯ ಮತ್ತೆ ಗರ್ಲ್ಸ್ ಕಾಲೇಜ್, ಅಲ್ಲೆಲ್ಲ ನನ್ನ ತರಬೇತಿ ಹೋದಾಗ ಅನುಭವ ಹೇಗಿತ್ತು ಅಂತ ಹೇಳಿದ್ರೆ ಹೇಗೆ ಅದನ್ನು ತಗೊಳ್ತಾರೆ ಅಂತ ಹೇಳ್ಕೊಂಡು
ತಿಳ್ಕೊಂಡು. ಯಾಕೆ ಹೇಳಿದ್ರೆ ಪ್ರತಿಯೊಂದನ್ನು ಕಲಿಬೇಕು ಅಂತಿದ್ರೆ ತಾಳ್ಮೆ ಅಂತ ಹೇಳುದು ಮುಖ್ಯವಾಗಿ ಬೇಕಾಗುದು. ಆದ್ರೆ ಇದನ್ನ ಕಲಿಬೇಕು, ನೀವು ಹೇಳಿದ ಆರಿ ವರ್ಕ್ ಕಲಿಬೇಕು ಅಂತಿದ್ರೆ ಬಹುಶಃ ಬೇರೆ ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿಯೇ ತಾಳ್ಮೆ ಬೇಕು. ಯಾಕಂದ್ರೆ ಇವಾಗಿನ ಒಂದು ಜನರೇಷನ್ ಅಲ್ಲಿ ತಾಳ್ಮೆ ಅಂತ ಹೇಳಿದ್ರು ಸ್ವಲ್ಪ ಕಡಿಮೆ. ಅವರಿಗೆ ಹೋದಾಗ ಅದರಿಂದ ಅವ್ರಿಗೆ ಏನಾದ್ರು ಯಾವುದೇ ಆಗ್ಲಿ ನಾವೊಂದು ಕಲ್ಸಿದ್ರೆ ಅದು ಅವ್ರಿಗೆ ಉಪಯೋಗಕ್ಕೆ ಬರಬೇಕು, ಅದರಿಂದ ಇನ್ನೇನೋನು ಕಲಿಬೇಕು ಅಂತ. ಬಹುಶಃ ನೀವು ಇದನ್ನು ಹೇಳ್ಕೊಡುವಾಗ ಅವರಿಗೆ ತಾಳ್ಮೆ ಅಂತ ಹೇಳಿದ್ರು ಸಹಜವಾಗಿ ಉಚಿತವಾಗಿ ಬಂದಾಗ ಬರ್ತದೆ ಅಂತ. ಆರಿ ವರ್ಕ್ ಕಲ್ತಾಗೂ ಆಯ್ತು, ಅದ್ರ ಜೊತೆಗೆ ತಾಳ್ಮೆ ಬಂತು ಅಂತ. ತಾಳ್ಮೆ ಬಂದ್ರೆ ವಿದ್ಯೆಯಲ್ಲಿ ಇನ್ನೊಂದಷ್ಟು ಹೆಜ್ಜೆ ಮುಂದೆ ಹೋಗ್ಬೋದು ಅಂತ. ಆ ತರದ ಒಂದು ಅಭಿಪ್ರಾಯವನ್ನ ಯಾರಾದ್ರೂ ವ್ಯಕ್ತಪಡಿಸಿದುಂಟ ನಿಮ್ಮ ಹತ್ರ? ನಾನು ಲಕ್ಷ್ಮೀಬಾಯಿ ಮೇಡಮ್ ಹೇಳಿದೆ ಅಲ್ಲ, ಅವರು ಟೈಲರಿಂಗ್ ಕ್ಲಾಸ್ ಎಲ್ಲ ಆಗುವಾಗ ಬಂದು ಬೊಬ್ಬೆ ಹೊಡಿತಾ ಇರ್ತಾರೆ, ಜಾಸ್ತಿ ಗಲಾಟೆ ಮಾಡಬೇಡಿ ಅಂತ. ಅದೇ ಆರಿ ವರ್ಕ್ ಆಗುವಾಗ ಅವ್ರು ಬಂದು ಕೇಳುದುಂಟು, ಎಲ್ಲ ಇದ್ದಾರ ಕ್ಲಾಸಲ್ಲಿ ಯಾರದ್ದು ಸೌಂಡೇ ಇರುದಿಲ್ಲ, ಎಲ್ಲರೂ ಮಗ್ನರಾಗಿರ್ತಾರೆ ಫುಲ್. ಅಂದ್ರೆ ಅದು ತುಂಬಾ ಪೇಶನ್ಸ್ ಅನ್ನ ರಿಕ್ವೈರ್ ಆಗುತ್ತೆ ಆರಿ ವರ್ಕಿಗೆ. ನಾನು ಹರಿಬರಿಯಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ಆಗಿ ಹೋಗುವಂತದ್ದಲ್ಲ. ಬಟ್ಟೆಯಲ್ಲಿ ಹೊಟ್ಟೆ ಆಗ್ಬೋದು, ದಾರ ಕಟ್ಟ ಆಗ್ಬೋದು, ನಿಮ್ಮ ತಾಳ್ಮೆ ಎಷ್ಟಿದೆಯೋ ಅಷ್ಟು ನೀಟಾಗಿ ನೀವು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಗೆ ಅದು ಒಂದು ಮೆಡಿಟೇಷನ್ ಇದ್ದ ಹಾಗೆ. ನೀವು ಆರಿ ವರ್ಕ್ ಮಾಡ್ತಾ ಇದ್ದೀರಿ ಅಂತಾದ್ರೆ, ಆದ್ರೆ ತುಂಬಾ ನಾವು ಬಗ್ಗಿ ಕುತ್ಕೊಂಡೆಲ್ಲ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆದ್ರೆ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮಾಡಿದ್ರೆ ನಮ್ಗೆ ನಿಜವಾಗೂ ಕೂಡ ಒಂದು ಮೆಡಿಟೇಷನ್ ಹಾಗೆ ವರ್ಕ್ ಆಗುತ್ತೆ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ವರ್ಕ್ ಮಾಡುವಾಗ. ಇದ್ರ ಜೊತೆಗೆ ಫ್ಯಾಬ್ರಿಕ್ ಪೇಂಟಿಂಗ್ ಕೂಡ ಮಾಡುತ್ತೇನೆ, ಅದರ ಬಗ್ಗೆ ಒಂದಷ್ಟು ವಿಚಾರ. ಫೆವಿಕ್ರಿಲ್ ಕಂಪನಿಯವರ ಕಡೆಯಿಂದ ಕೆಲವೊಂದು ವರ್ಕ್ಶಾಪ್ ಎಲ್ಲ ಇರುತ್ತೆ. ಈ ಕೆಲವೊಮ್ಮೆ ಸ್ಕೂಲಲ್ಲೆಲ್ಲ ಇಟ್ಟಿರ್ತಾರೆ, ಅವರಿಗೊಂದು ಕಾಂಪಿಟಿಷನ್ ಹಾಗೆ ಎಲ್ಲ ಮಾಡುವಂಥದ್ದು. ಇಲ್ಲಾದ್ರೆ ಕೆಲವೊಮ್ಮೆ ನಾವು ವರ್ಕ್ಶಾಪ್ ಮಾಡಿ ಅವರಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಶನ್, ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನು ಹೇಗೆ ಯೂಸ್ ಮಾಡುವಂಥದ್ದು ಅದರ ಬಗ್ಗೆ ಎಲ್ಲ ನಾವು ಕ್ಲಾಸಸ್ ಕೊಡ್ಲಿಕ್ಕೆ ಇರುತ್ತೆ. ಅದು ನಾನು ಆ ಕಂಪನಿ ಕಡೆಯಿಂದಾಗಿ ಟ್ರೈನಿಂಗ್ ಮಾಡ್ತಾ ಇರ್ತೇನೆ ಅವಾಗವಾಗ. ಇವಾಗ ಕೂಡ ರೀಸೆಂಟ್ ಆಗಿ ನಾನು ನಮ್ಮ ನೈಗೆ ಕೇಂದ್ರ ಇದೆ ಅಲ್ಲ, ಅಲ್ಲಿ ಅವರಿಗೆ ನಾನು ಅದು ಕ್ಲಾಸ್ ಅನ್ನ ಮಾಡಿದೆ. ಅಂದ್ರೆ ನಮ್ಮ ಸಾರಿಯಲ್ಲಿ ನಾವು ಹೇಗೆ ಅದನ್ನ ಪೇಂಟ್ ಅನ್ನು ಯೂಸ್ ಮಾಡ್ಕೊಳ್ಬಹುದು ಬಹುಶಃ ತಾವು ಹೇಳಿಕೊಟ್ಟಂತಹ ಒಂದು ತರಬೇತಿಯಲ್ಲಾಗಿರ್ಬಹುದು, ಜೀವನವನ್ನ ಕಟ್ಕೊಂಡವರು ಬಂದು ನಿಮ್ಮ ಹತ್ರ ಹೇಳಿದ್ದುಂಟ ಅವರ ಜೀವನದ ಅನುಭವವನ್ನು. ಯಾಕೆ ಹೇಳಿದರೆ ಪ್ರತಿಯೊಂದು ಸ್ವಾವಲಂಬಿಯಾಗಿ ದುಡಿಬೇಕು ಅಂತ ಇದ್ದವರು ಯಾವುದೋ ಒಂದನ್ನು ಕಲಿತಾಗ ಅವರ ಜೀವನದಲ್ಲಿ ಒಂದು ಬೆಳಕು ಬಂದಾಗ ಅದಕ್ಕೆ ಧನ್ಯವಾದ ಹೇಳುವಂತಹ ಒಂದು ನಡೀತದೆ. ಬಂದು ನೀವು ಇದನ್ನು ಹೇಳಿಕೊಟ್ಟಿದ್ರಿಂದ ನಾನಿವತ್ತು ಈ ಒಂದು ಹಂತದಲ್ಲಿ ಇದ್ದೇನೆ ಅಂತ ಹೇಳಿದವರ ಸಂಖ್ಯೆ ಉಂಟಾ? ಹೇಳಿದವರ ಸಂಖ್ಯೆ ಖಂಡಿತವಾಗೂ ಇದೆ. KMC ನರ್ಸ್ ಆಗಿದ್ದವರು ಅವರಿಗೆ ಅನಿವಾರ್ಯದಿಂದಾಗಿ ಜಾಬ್ ಬಿಡಬೇಕಾದ ಸಂದರ್ಭ ಬಂತು. ಆಗ ಅವ್ರು ನನ್ನ ಹತ್ರ ಇದು ಕಲಿತ ವಿದ್ಯೆ ಅವರಿಗೆ ತುಂಬಾನೇ ಅವರಿಗೆ ಹೆಲ್ಪ್ ಆಯಿತು, ಅವ್ರು ಬಂದು ಹೇಳಿದ್ದುಂಟು. ಹಾಗೆ ಇನ್ನೂ ಒಂದೆರಡು ಜನ ಎಲ್ಲ ಇದ್ದಾರೆ, ಅವರಿಗೆಲ್ಲ ತುಂಬಾ ಯೂಸ್ ಆಗಿದೆ. ಅವರೆಲ್ಲ ಹೇಳ್ತಾರೆ, ತುಂಬಾ ಚೆನ್ನಾಗಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಹೌದು. ಇಲ್ಲಿವರೆಗೆ ಸಾಧಾರಣ ಎಷ್ಟು ಜನರಿಗೆ ನೀವು ತರಬೇತಿಯನ್ನ ನೀಡಿರ್ಬೋದು? ಅಂದ್ರೆ ನೀವೀಗ ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ. ಹೌದು, ನಾನು ಮನೆಯಲ್ಲೇ ತರಬೇತಿ ನೀಡಿ ಇವಾಗ ಒಂದು 100 ಜನದ ಮೇಲೆ ನಾನು ತರಬೇತಿಯನ್ನು ಕೊಟ್ಟಿದ್ದೇನೆ, ಮನೆಯಲ್ಲೇ ಕ್ಲಾಸ್ ಮಾಡಿ. ಔಟ್ಸೈಡ್ ಇದು ಲೆಕ್ಕ ಇಲ್ಲ. ಈಗ ಪ್ರತಿಯೊಂದು ಸಾಧನೆಯನ್ನ ಮಾಡಬೇಕಾದ್ರೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದಷ್ಟು ಸಹಾಯ ಸಹಕಾರವನ್ನು ಮಾಡಿದಾಗ ಮಾತ್ರ ನಾವು ನಮ್ಮ ದಾರಿಯಲ್ಲಿ ಒಂದಷ್ಟು ದೂರ ಹೋಗ್ಲಿಕ್ಕೆ ಆಗ್ತದೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಈ ಹೆಜ್ಜೆಯ ಗುರುತುಗಳನ್ನ ಮೂಡಿಸ್ಲಿಕ್ಕೆ ಸಹಾಯ ಮಾಡಿದಂತಹ ಅದೆಷ್ಟೋ ವ್ಯಕ್ತಿಗಳಿರ್ಬೋದು, ಅಂಥವರಿಗೆ ಈ ಒಂದು ಕ್ಷಣದಲ್ಲಿ ನೀವು ಧನ್ಯವಾದವನ್ನ ಹೇಳ್ಬೋದು. ಯಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಮೊದಲನೇದಾಗಿ ನಾನು ಇಷ್ಟವರೆಗೂ ಅಂದ್ಕೊಂಡಿದ್ದೆ ಅವರಿಗೊಮ್ಮೆ ಫೋನ್ ಮಾಡಿ ಆದರೂ ಅವರಿಗೆ ಒಂದು ಧನ್ಯವಾದ ಹೇಳಬೇಕು ಅಂತ ಹೇಳಿ. ನಾನು ಮೊದಲೇ ಅವರ ಹೆಸರು ಹೇಳಿದೆ, ಸುರೇಶ್ ರಾವ್ ಸರ್ ಅಂತ ಹೇಳಿ. ನನಗೆ ಅವರು ದೇವರ ಹಾಗೆ ಒಂದು ಫೋನ್ ಮಾಡಿ ಜಾಬ್ ಇದೆ ಬನ್ನಿ ಅಂತ ಹೇಳಿ ಕರೆದ್ರು. ನನಗೆ ಅದು ತುಂಬ ಆತ್ಮಬಲವನ್ನು ವೃದ್ಧಿ ಮಾಡಿತು ನನಗೆ ಆ ಟೈಮಲ್ಲಿ. ನನಗೆ ಅವರಿಗೆ ನಾನು ಕಾಲ್ ಮಾಡ್ಲಿಕ್ಕೆ ಆಗಲಿಲ್ಲ, ಈ ಮುಖಾಂತರ ಒಂದು ಒಳ್ಳೆ ಅವಕಾಶ ಅಂತ ಅನ್ಕೊಳ್ತೀನಿ. ಸುರೇಶ್ ರಾವ್ ಸರ್, ನಿಮಗೆ ತುಂಬ ಧನ್ಯವಾದಗಳು. ಇಂಥ ಅವಕಾಶ ನನಗೆ ಕೊಡಲಿಲ್ಲ ಆಗಿದ್ರೆ ನಾನು ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು ನಂದು, ಖಂಡಿತವಾಗೂ. ನಂತರ ನನ್ನ ತಂದೆ ತಾಯಿಗೆ, ನನ್ನ ತಂದೆ ತಾಯಿ, ಈಗ ನನ್ನ 2.5 ವರ್ಷದ ಮಗಳು, ಅವಳಿಗೆಲ್ಲ ಅರ್ಥ ಆಗ್ತದೆ. ಈಗ ಬರುವಾಗ ಸಹ ತುಂಬಾ ಹಠ ಹಿಡಿತಾ ಇದ್ಲು. ಅದು ನನ್ನ ಮನೆಯಲ್ಲಿ ನನ್ನ ಅಣ್ಣನ ಮಗು ಕೂಡ ಇದ್ದಾರೆ, ಅವರು ಇಬ್ಬರಿಗೆ 5 ತಿಂಗಳ ಡಿಫ್ರೆನ್ಸ್ ಅಷ್ಟೇ, ಸಣ್ಣವರು ಇಬ್ರು ಕೂಡ. ಅವರನ್ನು ಅವರು ನೋಡ್ಕೊಳ್ತೇನೆ ನಾನು, ನಿನ್ನ ಕ್ಲಾಸ್ ಇದ್ರೆ ನೀನು ಹೋಗಿ ಬಾ ಅಂತ ಹೇಳಿ ನನಗೆ ಧೈರ್ಯ ತುಂಬ್ತಾರೆ ನನ್ನ ತಾಯಿ. ಈಗ ನಿನ್ಗೆ ಮದ್ವೆ ಆಗಿದೆ, ನೀನು ಆಚೆ ಹೋಗು ಅಂತ ಹೇಳ್ಬೋದು, ಬಟ್ ಮಗು ಸಣ್ಣದಿದೆ ಅಲ್ಲ, ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಅವ್ರು ನನಗೆ ಧೈರ್ಯ ತುಂಬ್ತಾರೆ. ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು. ಅದೇ ಹೇಳಿದೆ ನೋಡಿ, ಬೆಂಗಳೂರಿಗೆ ಸಡನ್ ಆಗಿ ಹೋಗ್ಲಿಕ್ಕೆ ಇರ್ತಾ ಇತ್ತು, ಆಗ ತಂದೆಯನ್ನು ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಅವರು ಆಟೋ ಡ್ರೈವರ್, ಅವರ ಜಾಬ್ ಎಲ್ಲ ಬಿಟ್ಟು ನನ್ನೊಟ್ಟಿಗೆ ಅವರು ಸೀದಾ ಬರ್ತಾ ಇದ್ರು. ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ, ಅವರ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ನೆಕ್ಸ್ಟ್ ಲಕ್ಷ್ಮೀಬಾಯಿ ಮೇಡಮ್ ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಬೇಕಂತ ಗೊತ್ತಾಗಲಿಲ್ಲ. ನನ್ನ ಒಂದು ಸ್ವಂತ ಉದ್ಯೋಗವನ್ನು ನಾನು ಈ ಮಟ್ಟಕ್ಕೆ ತೊಗೊಂಡು ಬರಬೇಕು ಅಂತಿದ್ರೆ ಅವರ ಸಹಕಾರ ಅದಕ್ಕೆ ತುಂಬಾನೇ ಇದೆ. ಲಕ್ಷ್ಮೀಬಾಯಿ ಮೇಡಮ್ ಅವರು ಅವಕಾಶಗಳನ್ನೆಲ್ಲ ನೀಡಿದ್ದೇ ಅವರು ನನಗೆ.
ಅವರ ಸಹಕಾರದಿಂದಾಗಿಯೇ ಆಯಿತು. ಅದರಲ್ಲಿ ಒಂದಂತ ಹೇಳಿದರೆ ಹಾಸನದಲ್ಲಿ ನಮಗೆ ಒಂದು ಟ್ರೈನಿಂಗ್ ಇತ್ತು. ಆಗ ನನ್ನ ಮಗಳಿಗೆ 1 ವರ್ಷ ಹಾಸನದಲ್ಲಿ ಟ್ರೈನಿಂಗ್ ಇದ್ದಾಗ ನಬಾರ್ಡಿದು ಪ್ರೋಗ್ರಾಮ್ ಆಗಿತ್ತು. ಅಲ್ಲಿ ಯಾರು ರಿಸೋರ್ಸ್ ಪರ್ಸನ್ ಇರಲಿಲ್ಲ, ತುಂಬ ಹುಡುಕಿದ್ರು. BVTಯ ಕಟ್ಗೇರಿ ಸರ್ ಅಂತ, ಅವರು ಅಲ್ಲೆಲ್ಲ ಎಷ್ಟು ಹುಡುಕಿದ್ರು ಅವರಿಗೆ ರಿಸೋರ್ಸ್ ಪರ್ಸನ್ ಸಿಗಲಿಲ್ಲ. ಆಗ ಅವ್ರು ನನಗೆ ಹೇಳಿದರು, 1 ವಾರದ ಟ್ರೈನಿಂಗನ್ನು ನೀವು ನನಗೆ ನಡೆಸಿಕೊಡಿ, ಮತ್ತೆ ನಾವು ಬೇರೆಯವ್ರನ್ನ ಕರ್ಕೊಂಡು ಹೋಗಿ ಮುಂದುವರಿಸ್ತೇವೆ, ನಿಮ್ಮಿಂದ ಒಂದು ಸ್ಟಾರ್ಟ್ ಆದರೆ ನಮಗೆ ಒಳ್ಳೆಯದು ಅಂತ ಹೇಳಿ ಅವರು ಆ ದಿನ ಒಂದು ಆ ಅವಕಾಶವನ್ನು ನನಗೆ ಮಾಡಿಕೊಟ್ರು ಕಟ್ಗೇರಿ ಸರ್. ಅವರಿಗೆ ಸಹ ತುಂಬ ಧನ್ಯವಾದ ಹೇಳಬೇಕು. ಯಾಕೆಂದರೆ ನನ್ನದು 1 ವರ್ಷದ ಮಗುವನ್ನು ಕರ್ಕೊಂಡು ಹೋಗೋದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂದರೆ ಅದು ಹಾಸನ, ಆ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲಿ ಚಳಿ ಜಾಸ್ತಿ ಇರ್ಬೋದು, ಮಗುವಿಗೆ ವೆದರ್ ಸೆಟ್ ಆಗದೆ ಇರ್ಬೋದು, ನೀವು ಯಾವುದನ್ನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಯಾವುದೇ ಸಮಸ್ಯೆ ಆಗದಿರೋ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದರು. ಅದು ಕೂಡ ಹೇಳಬೇಕು ಅಂದರೆ ಆ ತರಬೇತಿ ಆಗುವಾಗ ಅದು ಸ್ವಲ್ಪ ಹಳ್ಳಿಯ ವಾತಾವರಣ, ಅರಸೀಕೆರೆ ಅಂತ. ಅಲ್ಲಿ ಒಂದು ಹಾಲ್ ಇತ್ತು, ಗ್ರಾಮ ಪಂಚಾಯತ್ ಹಾಲ್, ಹಾಗೆ ದೇವಸ್ಥಾನದ ಹತ್ರ. ಆ ಹಾಲಲ್ಲಿ ಶೀಟ್ ಇದು ಮಾಡಿತ್ತು. ಫಸ್ಟ್ ಡೇ ನಮಗೆ ಗೊತ್ತಾಗಲಿಲ್ಲ, ಮಗು ಸ್ವಲ್ಪ ಹಠ ಮಾಡಲಿಕ್ಕೆ ಶುರು ಮಾಡಿದ್ಲು. ಆಗ ನೆಕ್ಸ್ಟ್ ಡೇ ಬರುವಾಗ ಅಲ್ಲಿ ಸ್ಟೂಡೆಂಟ್ಗಳೇ ಕ್ಲಾಸಿಗೆ ಬರ್ತಾ ಇದ್ದವ್ರೆ, ಸ್ವಲ್ಪ ಎಲ್ಲ ಏಜ್ ಆದವರೆಲ್ಲ ಗೊತ್ತಿರುವಂಥ ಮಕ್ಕಳೆಲ್ಲ ಇದ್ದವ್ರೆ, ಮದುವೆ ಆದವ್ರೆ. ಹಾಗಾಗಿ ಅವ್ರು ಬರುವಾಗ ನೆಕ್ಸ್ಟ್ ಡೇ ಸೀರೆ ಹಿಡ್ಕೊಂಡು ಬಂದಿದ್ದಾರೆ ಜೋಳಿಗೆ ಕಟ್ಟಲಿಕ್ಕೆ. ಆ ಜೋಳಿಗೆ ಕಟ್ಟಿ ಅಲ್ಲಿ ಕ್ಲಾಸ್ ಮಾಡಿದ್ದೇನೆ ನಾನು. ಇಂಥದ್ದೆಲ್ಲ ಹೌದು, ಮರಿಲಿಕ್ಕೆ ಸಾಧ್ಯ. ಹೌದು, ಇದೆಲ್ಲ ಅವಕಾಶಗಳು ಏನಂದ್ರೆ ನಮಗೆ ಹುಡ್ಕೊಂಡು ಬರುತ್ತೆ. ಆಗ ನಾವು ಅದನ್ನ ಅಯ್ಯೋ ಯಾಕೆ ಅದೆಲ್ಲ ರಿಸ್ಕ್ ತಗೊಳ್ಳೋದು ಅಂತ ನಾವು ಬಿಟ್ಬಿಟ್ರೆ ಮತ್ತೆ ನಮ್ಗೆ ಅಂತ ಅವಕಾಶಗಳು ಸಿಗತ್ತೆ ಅನ್ನೋದಿರೋದಿಲ್ಲ. ಈಗ ನೋಡಿ, ನಾನು ಹೋಗುವಾಗ ಕೆಲವರು ಅದೆಲ್ಲ ಹೇಳಿದ್ರು, ಅಲ್ಲಿ ತನಕ ಹೋಗ್ತಾ ಇದ್ದಿ, ಮತ್ತೆ ಪಕ್ಕದಲ್ಲಿ ಇನ್ನೊಂದು ಹುಡುಗಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಿ, ಅದು ಗೊತ್ತಿಲ್ಲದ ಏರಿಯಾ, ಯಾಕೆ ರಿಸ್ಕ್ ತಗೊಳ್ತಿ ಅಂತ ಹೇಳಿ ಕೆಲವ್ರು ಹೇಳಿದ್ರು. ಹೋಗಿ ಬಾ, ತೊಂದರೆ ಇಲ್ಲ, ಜಾಗ್ರತೆ ಮಾಡ್ಕೋ ಅಂತ ಹೇಳಿ. ನನಗೂ ಒಂದು ಸ್ವಲ್ಪ ಧೈರ್ಯ ಇತ್ತು, ಹೋಗ್ಬೋದು, ಮಗುವನ್ನು ನಾನು ಮ್ಯಾನೇಜ್ ಮಾಡ್ಬೋದು ಅಂತ. ಹಾಗೆ ಹೋಗಿ ಬಂದೆ. ಒಂದು ವೇಳೆ ನಾನು ಹೋಗೋದೇ ಇಲ್ಲ, ಮಗುಗೆ ಏನಾದರೂ ತೊಂದರೆ ಆಗತ್ತೆ, ಅಲ್ಲಿ ಹೇಗೆ ಹೋಗೋದು, ಹೇಗೆ ಕ್ಲಾಸ್ ಮಾಡೋದು ಅಂತ ಎಣಿಸಿದ್ರೆ, ಇಂಥ ಅನುಭವಗಳು ಅಲ್ಲಿ ರಿಟರ್ನ್ ಬರುವಾಗ, 1 ವಾರದ ತರಬೇತಿ ಮುಗಿಸಿ ಬರುವಾಗ ಅವರ ಕಣ್ಣಲ್ಲೆಲ್ಲ ನೀರು. ಅಂದ್ರೆ ಅಷ್ಟು ಹಚ್ಕೊಳ್ತಾರೆ. ಹಳ್ಳಿಯ ಜನದ ವಾತಾವರಣ ತುಂಬಾನೇ ಒಳ್ಳೆ ಇರುತ್ತೆ. ಹೌದು 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 ಹೌದು, ಹಾಗೆ ಇತ್ತು ಅವರದೆಲ್ಲ. ಆದರೆ ನನಗೆ ಲಾಸ್ಟ್ ಪ್ರೋಗ್ರಾಮಿಗೆ ಹೋಗ್ಲಿಕ್ಕಾಗಿರಲಿಲ್ಲ. ಆಗ ಅವ್ರು ನನ್ನ ಮಗಳಿಗೆ ಡ್ರೆಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಅಷ್ಟು ಕೂಡ ಅವರೆಲ್ಲ ಪ್ರೀತಿಗೆ ಚಿರಋಣಿಯಾಗಿರ್ಬೇಕು ಯಾವಾಗಲೂ. ಇಷ್ಟೆಲ್ಲ ಧನ್ಯವಾದವನ್ನು ಹೇಳಿದ್ರಿ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕನಸು ಇರುವುದು ಸ್ವಾಭಾವಿಕ, ಸಹಜ ಕೂಡ. ನಿಮ್ಮ ಕನಸೇನು? ನನ್ನ ಕನಸು ಅಂದರೆ, ನನ್ನ ಮನೆ ಇರೋದು ಈಗ ಬನ್ನಂಜೆಯಲ್ಲಿ. ಬನ್ನಂಜೆಯಲ್ಲಿ ನನಗೆ ಅಂದರೆ ಮೇನ್ ಏರಿಯಾದಲ್ಲೇ ಇರಬೇಕು ಅಂತ. ನನ್ನದೇ ಅಂತ ಮನೆ ಆದರೆ ಅದರಲ್ಲಿ ಒಂದು ಮೇಲ್ಗಡೆ ಏರಿಯಾನ ಫುಲ್ ನನ್ನ ಬಿಸ್ನೆಸ್ ಆಗಿ ನಾನು ಮಾಡ್ಕೊಳ್ಬೇಕು ಅಂತ. ಈಗ ಮಗು ಸಣ್ಣದಿದ್ದಾಳೆ, ನೆಕ್ಸ್ಟ್ ಮಗು ಏನಾದರೂ ಸ್ವಲ್ಪ ದೊಡ್ಡದಾಗಿ ಸ್ಕೂಲ್ಗೆ ಹೋಗಲಿಕ್ಕೆ ಅವಳ ಟೈಮ್, ಅವಳು ಎಲ್ಲ ಕರೆಕ್ಟಾಗಿ ಮ್ಯಾರೇಜ್ ಸ್ಕೂಲಿಗೆ ಬಂದು ಹೋಗೋದು, ಸಂಜೆ ತನಕ ಅವಳೇ ಬ್ಯುಸಿ ಆಗಿರ್ತಾಳೆ. ಆ ಟೈಮಲ್ಲಿ ನಾನು ಕೂಡ ಏನಾದರೂ ಬ್ಯುಸಿ ಆಗಿರಬೇಕಲ್ಲ. ಹಾಗೆ ಟೈಲರಿಂಗ್ ಶಾಪು, ಕ್ಲಾಸ್ ಕೂಡ ಮಾಡಬೇಕು. ಕ್ಲಾಸ್ ಅಂದರೆ ಖಾಲಿ 1-2 ವಿಷಯ ಅಲ್ಲ, ಎಲ್ಲದು. ಈ ಆರಿ ವರ್ಕ್, ಸಾರಿ ಕುಚ್ಚು, ಫ್ಯಾಬ್ರಿಕ್ ಪೇಂಟ್, ಒಂದು ಫ್ಯಾಷನ್ ಡಿಸೈನ್ ಆಗ್ಲಿಕ್ಕೆ ಏನೆಲ್ಲ ಬೇಕು ಅಂಥದ್ದೆಲ್ಲ ಕೋರ್ಸ್. ಅಂದರೆ ಇವಾಗ ಫ್ಯಾಷನ್ ಡಿಸೈನಿಂಗ್ ಅಂತಾನೆ ಹೊರಗೆ ಹೋಗಿ ಕೋರ್ಸ್ ಮಾಡಬೇಕಂದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಲಕ್ಷದ ಮೇಲೆ ಫೀಸ್ ಇದೆ, ಅದೆಲ್ಲರಿಗೂ ಕಟ್ಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದರೊಟ್ಟಿಗೆ ಒಂದು ಪಾರ್ಲರ್ ಕೂಡ ನಾನು ಮಾಡಬೇಕು ಅಂತ. ಅಂದರೆ ಮೇಕಪ್, ಸಾರಿ, ಡ್ರಾಪಿಂಗ್, ಮೆಹಂದಿ ಎಲ್ಲ ಹಾಕ್ತೇನೆ. ಇನ್ನೊಂದು ಸ್ವಲ್ಪ ಹೌದು, ಪಾರ್ಲರ್ ಬಗ್ಗೆ ಕಲೀಲಿಕ್ಕಿದೆ, ನನಗೆ ಕಲಿಬೇಕು ಅಂತ ಅನ್ಕೊಂಡಿದ್ದೇನೆ. ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಏನು ಬೇಕು ಅದೆಲ್ಲ ಒಂದೇ ಸೂರಿನಡಿಯಲ್ಲಿ ಇರಬೇಕು ಅಂತ, ಅದು ಕನಸು. ಅದರಲ್ಲಿ ಎಲ್ಲ ಕೆಲವರಿಗೆ ಜಾಬ್ ಕೊಡಬೇಕು ಅಂತ. ನಾನು ಒಬ್ಬಳೇ ಮಾಡ್ಕೊಂಡು ಹೋಗುವಾಗೆಲ್ಲ ಒಂದಿಷ್ಟು ಜನಕ್ಕೆ ಕಲಿಸ್ಬೇಕು, ಅವರಿಗೆ ಅಲ್ಲೇ ಜಾಬ್ ಕೊಡುವ ಹಾಗೆ ಕೂಡ ಆಗಬೇಕು ಅಂತ. ಹಾಗೆ ನೀವು ಬೆಳಿಬೇಕು, ನಿಮ್ಮ ಜೊತೆಗೆ ಇರುವವರನ್ನು ಕೂಡ ಬೆಳೆಸಬೇಕು ಅನ್ನೋದು ಆಶಯ. ಬಹುಶಃ ಈ ಥರದ ಒಂದು ಕಲ್ಪನೆ ಅಥವಾ ಕನಸಿರುವುದು ಕೆಲವೇ ಮಂದಿಗಳಲ್ಲಿ ಮಾತ್ರ. ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಬದುಕಿನ ಹಾದಿಗಳನ್ನು ನಮ್ಮ ಜೊತೆಗೆ ಬಿಚ್ಚಿಕೊಂಡ್ರಿ, ಮನಸಾರೆ ಎಲ್ಲವನ್ನು ಕೂಡ ಹಂಚ್ಕೊಂಡ್ರಿ. ಯಾಕೆ ಹೇಳಿದರೆ ಪ್ರತಿಯೊಬ್ಬರ ಜೀವನವೂ ಕೂಡ, ಯಾರ ಜೀವನವೂ ಕೂಡ ಸುಗಮವಾಗಿ ಇರುವುದಿಲ್ಲ. ಅದರಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಇರ್ತದೆ. ಯಾವುದೋ ಒಬ್ಬ ವ್ಯಕ್ತಿ ಸಾಧಿಸಿ ಉನ್ನತ ಮಟ್ಟದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನ ಹಿಂದಿನ ದಾರಿ ಅಂತ ಹೇಳೋದು ತುಂಬ ಕಷ್ಟವಾಗಿರ್ತದೆ. ನಾವು ಅವನ ಸಾಧನೆಯ ತುದಿಯನ್ನು ನೋಡ್ಬೋದು, ಅವನು ಇವತ್ತು ಗೆದ್ದಿದ್ದಾನೆ ಅಂತ. ಆ ಗೆಲುವಿನ ಹಿಂದೆ ಬಹಳಷ್ಟು ಪರಿಶ್ರಮ ಇರ್ತದೆ, ತ್ಯಾಗಗಳಿರ್ತದೆ, ಎಲ್ಲವೂ ಇರ್ತದೆ. ಹಾಗೆ ನಿಮ್ಮ ಜೀವನದ ಕೂಡ ಹಲವಾರು ಕಷ್ಟ ಎಲ್ಲವೂ ಬಂದ್ವು. ಅದೆಲ್ಲವನ್ನ ದಿಟ್ಟತನದಿಂದ ಮೆಟ್ಟಿ ಇಲ್ಲಿ ತನಕ ಬಂದು ನಿಂತ್ರಿ. ಬಹಳ ಅದ್ಭುತವಾದಂಥ ಕನಸುಂಟು. ನಾನು ಆವಾಗಲೇ ಹೇಳಿದೆ,
ನಾನು ಬೆಳಿಬೇಕು, ಜೊತೆಗೆ ನನ್ನ ಜೊತೆಗೆ ಇರುವವರು ಕೂಡ ಬೆಳಿಬೇಕು ಅನ್ನುವ ಒಂದು ಆಸೆ ಉಂಟು. ಈ ಎಲ್ಲ ಆಸೆ ಕೂಡ ಈಡೇರಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಿಮಗೂ ಕೂಡ ಇಷ್ಟವರೆಗೆ ನನ್ನ ಕತೆ ನೀವು ಕೇಳಿದ್ರಿ, ಅದಕ್ಕೂ ಧನ್ಯವಾದ. ಬಹುಶಃ ಒಂದು ಕತೆ ಅಂತ ಹೇಳಿದ್ರು ವ್ಯತ್ಯಯ ಆಗದೆ ಮುಂದೆ ಇನ್ಯಾರದೋ ಬದುಕಿಗೆ ಅದೊಂದು ಬೆಳಕಾಗ್ಲಿ ಅನ್ನುವ ಆಶಯ ನಮ್ಮ. ಖಂಡಿತವಾಗೂ ಇದನ್ನ ನೋಡ್ತಾ ಇರೋ ವೀಕ್ಷಕರಿಗೆ ಒಂದು ಮಾತು ಅಂದ್ರೆ, ಯಾವುದೇ ಅವಕಾಶ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅದನ್ನ ನೀವು ಬಳಸ್ಕೊಂಡಾಗ ಅಷ್ಟೇ ಗೊತ್ತಾಗತ್ತೆ ಅದರಿಂದ ನಿಮ್ಗೆ ಏನ್ ಲಾಭ ಬರ್ಬೋದು ಅಥವಾ ಏನ್ ನಿಮ್ಗೆ ಅದು ಮುಂದೆ ದಾರಿ ತೋರಿಸ್ಬೋದು ಅಂತ. ನಾವ್ ಅದನ್ನ ಮೊದಲೇ ಕುತ್ಕೊಂಡು ಲೆಕ್ಕ ಹಾಕ್ತಾ ಇದ್ರೆ ಅದರಿಂದ ನಾವೇನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮುಂದೆ ಹೋಗ್ಬೇಕು, ನಾವು ಹೋಗುವ ದಾರಿ ಒಳ್ಳೆಯದಾಗಿರ್ಬೇಕು. ದೇವರು ಯಾವಾಗಲೂ ನಮ್ಮೊಂದಿಗೆ ಜೊತೆಗೆ ಇದ್ದೇ ಇರ್ತಾರೆ. ನಿಜ. ಬಹುಶಃ ಅನುಭವ ಅಂತ ಹೇಳೋದೇ ಹಾಗೆ. ಆ ಮಾತು ಅಂತ ಹೇಳೋದು ಅದರಲ್ಲೊಂದು ತೂಕ ಇರ್ತದೆ, ಅನುಭವ ಇರ್ತದೆ. ಆ ಅನುಭವ ಇನ್ನೊಬ್ಬರಿಗೆ ಜೀವನಕ್ಕೆ ದಾರಿಯಾಗಲಿ ಅಂತ ಆಶಿಸ್ತಾ ಇಂದಿನ ಹೊಂಬೆಳಕು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶುಭ